ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಭಗವದ್ಗೀತೆಯ 2ನೇ ಅಧ್ಯಾಯ ನಿನ್ನೆ ಚಿಂತನೆ ಮಾಡ್ತಾ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಅರ್ಜುನ, ಜೀವ ನಿತ್ಯ, ದೇಹ ಅನಿತ್ಯ. ದೇಹ ಅನಿತ್ಯ ಆದರೂ ಕೂಡ ಮತ್ತೊಂದು ದೇಹ ಬರ್ತದೆ ಅಂತ ಹಳೇ ದೇಹ ಹೋದಾಗ ದುಃಖ ಪಡಬಾರ್ದು. ಇದು ಕೃಷ್ಣ ಅರ್ಜುನನಿಗೆ ತಿಳಿಸಿದಾಗ ಇದು ಸತ್ಯ ಅಂತಂದಂತ ಅರ್ಜುನ. ಹೌದು ಸತ್ಯ ಕೃಷ್ಣ, ನೀನು ಹೇಳಿದ್ದು ಸತ್ಯ. ದೇಹಾಂತರ ಲಾಭ ಆಗ್ತದೆ, ಆದ್ದರಿಂದ ಈ ದೇಹ ಹೋದರೂ ಹೋಗಲಿ ಅನುಭವದು, ಆದರೆ ಈ ದೇಹ ಹೋಗೋದ್ರಿಂದ ನನಗೆ ಸುಖ ಹೋಗ್ತದಲ್ಲ, ನಾನೇನು ಮಾಡಲಿ ಅಂತ ಕೇಳಿದ್ನಂತೆ. ಯಾವ ದೇಹದ ಜೊತೆಗೆ ಸಂಭಾಷಣೆ ಮಾಡಿ ನಾನು ಇಷ್ಟು ದಿನ ಸುಖ ಅನುಭವಿಸ್ತಾ ಇದ್ನೋ ಅದನ್ನಂತೂ ಕಳ್ಕೊಳ್ಬೇಕಾಗ್ತದೆ. ಅದನ್ನು ಕಳ್ಕೊಂಡ್ರೆ ದುಃಖ ಆಗ್ತದೆ. ಹೀಗಾಗಿ ನಾನು ಯುದ್ಧದಿಂದ ನಿವೃತ್ತಿ ಘೋಷಣೆ ಮಾಡಿದೆ ಅಂತ ಅರ್ಜುನ ಹೇಳಿದ. ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡಲಿಕ್ಕೆ ಈ ಮಾತು ಬಂತು. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ. ತು ಅಂತ ಕೃಷ್ಣ ಶಬ್ದವನ್ನಾಡಿ ಕಾಕುಸ್ವರವನ್ನು ವ್ಯಕ್ತಪಡಿಸ್ತಾ ಇದ್ದಾನಂತೆ. ಅಂದರೆ ಏನು ಅಭಿಪ್ರಾಯ? ಅರ್ಜುನ, ಈ ದೇಹವೇ ನಿನಗೆ ಸುಖ ಉಂಟು ಮಾಡ್ತದೆ ಅಂತ ತಿಳ್ಕೊಂಡಿದ್ದೀಯಲ್ಲ, ವಿಷಯ ಸಂಪರ್ಕ ಇಂದ್ರಿಯಗಳಿಗೆ ಆದ ಕೂಡಲೇ ಸುಖ ಆಗ್ತದೆ ಅಂತ ನಿನ್ನ ಅಭಿಪ್ರಾಯನ? ಅಲ್ಲ, ಅದಲ್ಲ ಅಂತ. ಕೇವಲ ವಿಷಯ ಸಂಪರ್ಕ ಇಂದ್ರಿಯಗಳಿಗೆ ಆಗೋ ಮಾತ್ರದಿಂದ ಮನುಷ್ಯರು ಸುಖ ಅನುಭವಿಸ್ತಾರೆ ಅಂತಿಲ್ಲ. ಇದನ್ನು ತೋರಿಸ್ಬೇಕು ಅಂಥೇಳಿ ಕೃಷ್ಣ ಪರಮಾತ್ಮ ತು ಅಂತ ಹೇಳಿದ್ದಂತೆ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಮಾತ್ರ ಅಂದರೆ ವಿಷಯಗಳಿಗೆ ಮಾತ್ರ ಅಂತ ಹೆಸರು. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳಿಗೆ ಮಾತ್ರ ಅಂತ ಕರೀತಾರೆ. ಮೀಯಂತೆ ಇತಿ ಮಾತ್ರಾಹ. ನಮ್ಮ ತಿಳುವಳಿಕೆಗೆ ಯಾವುದು ಗೋಚರ ಆಗ್ತಾವೋ ಅವುಗಳು ಮಾತ್ರ ಅಂತ ಕರೆಸ್ಕೊಂಡು. ರೂಪ ತಿಳುವಳಿಕೆಗೆ ಗೋಚರ ಆಗ್ತದೆ. ರಸ, ಗಂಧ, ಸ್ಪರ್ಶ, ಶಬ್ದ ಈ 5 ಕೂಡ ಮಾತ್ರ. ಇಲ್ಲಿ ಸ್ಪರ್ಶ ಅನ್ನೋ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಮಾತ್ರಾ ಸ್ಪರ್ಶ ಅಂದರೆ ವಿಷಯ ಸಂಬಂಧ. ಇಂದ್ರಿಯಗಳಿಗಾಗುವ ವಿಷಯ ಸಂಬಂಧ ಮಾತ್ರ ಸುಖ ದುಃಖಗಳಿಗೆ ಕಾರಣ ಅಲ್ಲವೋ? ಅಲ್ಲ. ಮತ್ತು ಯಾವುದು ಹಾಗಾದರೆ ಸುಖ ದುಃಖಗಳಿಗೆ ಕಾರಣ? ಅದನ್ನು ಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸಬೇಕಾಗಿದೆ. ಅವೇ ಸುಖ ದುಃಖಗಳಿಗೆ ಕಾರಣ ಅಂತಾಗಿದ್ದರೆ ನಿನ್ನೆ ತೋರಿಸಿದ್ದೇನೆ ನಾನು. ವಿಷಯ ಸಂಪರ್ಕ ಇದ್ದರೂ ನಿದ್ರೆಯಲ್ಲಿ ಸುಖ ದುಃಖಗಳ ಅನುಭವ ಆಗಲ್ಲ.
ವಿಷಯ ಸಂಪರ್ಕ ಇಲ್ಲ ಅಂತೀರಾ, ತ್ವಗೀಂದ್ರಿಯ ಇದೆ, ಆದರೂ ಸುಖ ದುಃಖಗಳ ಅನುಭವ ಆಗ್ತದೆ ಅಂತಿಲ್ಲ. ಮತ್ತು ಯಾವುದು ನಾವು ಮಾಡಿಕೊಳ್ಳುವಂತಹ ಅಶೋಭನೆ ಶೋಭನಾಧ್ಯಾಸ ಅಂತಾರೆ. ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಂಡಿರುವಂಥ ಅಭಿಮಾನವೇನೇ ಸುಖ ದುಃಖಗಳಿಗೆ ಕಾರಣ ಆಗ್ತದಂತೆ. ಇದನ್ನು ಕೃಷ್ಣ ಸ್ಪಷ್ಟಪಡಿಸ್ಲಿಕ್ಕೋಸ್ಕರ ಹೇಳ್ತಾನೆ. ತೂ ಅಂತ ಕಾಕುಸ್ವರದಲ್ಲಿ ಹೇಳಿ ವಿಷಯ ಸಂಪರ್ಕದಿಂದಲೇ ಸುಖ ದುಃಖಗಳಲ್ಲ, ನಾವು ಮಾಡಿಕೊಳ್ಳುವಂಥ ಅಭಿಮಾನವೇ ಸುಖ ದುಃಖಗಳಿಗೆ ಕಾರಣ ಆಗ್ತದೆ. ಅರ್ಜುನ, ನೀನಿಟ್ಟಿರುವ ಅಭಿಮಾನ ನಿನಗೆ ಸುಖ ದುಃಖವನ್ನು ಉಂಟು ಮಾಡ್ತಾ ಇದೆ ಹೊರತು ನೀನು ಈ ಶರೀರ ಹೋಗ್ತದೆ ಶರೀರ ಇರ್ತದೆ ಅನ್ನೋ ಮಾತನ್ನು ಆಡಬೇಡ. ಇದು ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಾಕಷ್ಟು ಜನರಿಗೆ ಅಭಿಮಾನ ತ್ಯಾಗದಿಂದ ಎಲ್ಲರೂ ಸುಖವಾಗಿರಬಹುದು ಅನ್ನೋದು ಕೃಷ್ಣನ ಸಿದ್ಧಾಂತ ಅಂದಾಗ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಹಾಗಾದರೆ ನಮ್ಮ ತಂದೆ ತಾಯಂದ್ರ ಮೇಲೆ ಅಭಿಮಾನ ಬಿಟ್ಬಿಡಬೇಕು. ಕೃಷ್ಣ ಹೇಳಿದಾನಲ್ಲ, ಅಭಿಮಾನ ನಮಗೆ ಸುಖ ದುಃಖ ಕಾರಣ ಆಗ್ತದೆ ಬಿಡಬೇಕು ಅಂತ. ಹೀಗಾಗಿ ಬೇಗ ಬೇಗ ತಂದೆ ತಾಯಂದ್ರನ್ನು ಮಕ್ಕಳು ಅಭಿಮಾನ ಮಾಡಬಾರ್ದು ಅಂತ ಅವ್ರು ಬಿಟ್ಬಿಡಬೇಕು. ತಂದೆ ತಾಯಂದರು ಕೂಡ ಮಕ್ಕಳ ಮೇಲೆ ಅಭಿಮಾನ ಮಾಡಬಾರ್ದು. ಬೆಳವಣಿಗೆಗೆ ಅವನ ಏಳಿಗೆಗೆ ಹೋಗ್ಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಅಭಿಮಾನ ಬಿಡು ಅಂತ ಹೇಳಿದಾನಲ್ಲ ಕೃಷ್ಣ. ಅಭಿಮಾನ ತ್ಯಾಗ ಯಾವ ಅಭಿಪ್ರಾಯದಲ್ಲಿ ಕೃಷ್ಣ ಹೇಳ್ದ ಅನ್ನೋದನ್ನು ಅರ್ಥೈಸ್ಕೊಳ್ಳೋದಿದ್ರೆ ಅದನ್ನು ಮಿಸ್ಗೈಡ್ ಮಾಡ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಹಳ ಬಹಳ ಕೆಟ್ಟ. ಕೃಷ್ಣನ ಮಾತನ್ನು ತಪ್ಪಾಗಿ ತಿಳ್ಕೊಂಡು ಬಿಟ್ಟರೆ ವಿಪರೀತ ಅರ್ಥ ಆಗ್ತದೆ. ಅದಕ್ಕಾಗಿ ಅಭಿಮಾನವು ಎರಡು ರೀತಿ. ಕೃಷ್ಣ ಬಿಡ್ಲಿಕ್ಕೆ ಹೇಳಿದ ಅಭಿಮಾನ ಬೇರೆಯೇ, ನಾವು ಅದನ್ನು ತಿಳ್ಕೊಂಡದ್ದು ಬೇರೆಯೇ, ಇಂಟರ್ಪ್ರಿಟೇಟ್ ಇನ್ನೇನೋ ಮಾಡ್ತೇವೆ. ನೀನು ಯಾರ ಮೇಲೆ ಅಭಿಮಾನ ಮಾಡ್ತಿದ್ದಿ ಅದು ಬಹಳ ಮುಖ್ಯ. ಭೀಷ್ಮ, ದ್ರೋಣ, ಈ ಕರ್ಣ, ದುರ್ಯೋಧನ, ದುಶ್ಯಾಸನಾದಿಗಳ ಮೇಲೆ ನೀನು ಅಭಿಮಾನ ಮಾಡ್ತಾ ಇದ್ದಿ. ಅವರ ಶರೀರದ ಮೇಲೆ ನೀ ಮಾಡ್ತಾ ಇರುವಂಥ ಅಭಿಮಾನವೇ ನಿನಗೆ ಸುಖ ದುಃಖವನ್ನು ಉಂಟು ಮಾಡ್ತಾ ಇದೆ. ಆ ಅಭಿಮಾನ ಬೇಡ ಅನ್ನೋದೇ ಕೃಷ್ಣನ ಅಭಿಪ್ರಾಯ. ಸ್ವಾರ್ಥ ಪರವಶತೆಯಲ್ಲಿ ಅಧಿಕಾರವನ್ನು ಬಯಸಿಯೇ, ರಾಜ್ಯದ ಸುಖಭೋಗವನ್ನು ಬಯಸಿಯೇ ಯುದ್ಧಕ್ಕಾಗಿ ಬಂದು ನಿಂತಿರ್ತಾರೆ. ಅಂಥವ್ರ ಬಳಿಗೆ ನೀನು ಅವ್ರ ಬಗ್ಗೆ ಅಭಿಮಾನ ಪಡೋದು ಬೇಡ ಅಂತ ಅರ್ಥ. ದೇಶದ ಮೇಲೆ ಅಭಿಮಾನ ಬಿಡು ಅಂತ ಕೃಷ್ಣ ಹೇಳಲಿಲ್ಲ. ತಂದೆ ತಾಯಂದ್ರ ಮೇಲೆ ಅಭಿಮಾನ ಬಿಡು ಅಂತ ಕೃಷ್ಣ ಹೇಳಲಿಲ್ಲ. ನಿನ್ನದೇ ಆದ ನಿಮ್ಮ ಗುರುಗಳ ಬಗ್ಗೆ ನೀನು ಅಭಿಮಾನ ಬಿಡು ಅಂತ ಹೇಳಿಲ್ಲ. ನಿನ್ನ ಗುರುಗಳು, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಮಕ್ಕಳು, ಆ ಅಭಿಮಾನ ಬಿಡು ಅನ್ನೋದಲ್ಲ. ಯಾವ ಅಭಿಮಾನ ಮಾರಕ, ಯಾವ ಅಭಿಮಾನ ಸ್ವಾರ್ಥಪೂರಿತ, ಅಂಥದ್ದನ್ನು ಕೃಷ್ಣ ಅದು ಬೇಡ ಅನ್ನೋದು ಅಭಿಪ್ರಾಯದಲ್ಲಿ ತಾನ್ ತಿತಿಕ್ಷಸ್ವ ಭಾರತ ಅಂತನ್ನಂತೆ. ಸಾರ್ವತ್ರಿಕ ಅಭಿಮಾನ ನಿಷೇಧದಿಂದ ಸಮಾಜದಲ್ಲಿ ಅನಾಹುತ ಆಗ್ತದೆ. ಯಾವ ವ್ಯಕ್ತಿಯೂ ಅಭಿಮಾನ ಇಲ್ಲದೆ ಪ್ರವೃತ್ತಿನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಕಾರ್ಯಾಲಯದಲ್ಲಿ ನಾವು ಸೇರಿಕೊಳ್ತೇವೆ ಅಂದರೆ ಕಾರ್ಯಾಲಯದ ಬಗ್ಗೆ ಆದರೂ ನಮಗೆ ಅಭಿಮಾನ ಇರಬೇಕೋ ಬೇಡವೋ? ಆ ಕಾರ್ಯ ಮಾಡಬೇಕಾದ್ರೆ ಅಭಿಮಾನವೇ ಇಲ್ಲದೆ ಕಾರ್ಯದಲ್ಲಿ ಪ್ರವೃತ್ತಿ ಹೇಗೆ ಮಾಡ್ತೇವೆ? ಆ ಪ್ರವೃತ್ತಿ ಮಾಡಬೇಕಾದ್ರೆ ಒಳಗೊಂದು ಅಭಿಮಾನ ಇರಬೇಕು. ನನ್ನ ಕಾರ್ಯಾಲಯ, ನನ್ನ ಆಫೀಸು, ನನ್ನ ಬಾಸು, ನಾನಿಲ್ಲಿ ಪ್ರಾಡಕ್ಟ್ ತಯಾರು ಮಾಡ್ತಾ ಇರ್ತೇನೆ, ಅದು ಆ ಅಭಿಮಾನವೂ ಇಲ್ಲದೆ ಹೋದರೆ ನಡವಳಿಕೆ ಹೇಗೆ, ವ್ಯವಹಾರ ಹೇಗೆ? ಹೀಗಾಗಿ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಅನ್ನೋ ಮಾತನ್ನು ತಾನ್ ತಿತಿಕ್ಷಸ್ವ ಭಾರತ, ಶ್ರೀಕೃಷ್ಣ ಹೇಳ್ತಾ ಇರುವಂಥ ಅಭಿಮಾನ ತ್ಯಾಗದ ಬಗ್ಗೆ ನಾವು ತುಂಬ ಎಚ್ಚರಿಕೆಯಿಂದ ಚಿಂತನೆ ಮಾಡಬೇಕು. ಅಭಿಮಾನ ತ್ಯಾಗ ಅನ್ನೋ ಮಾತನ್ನು ಇಟ್ಟುಕೊಂಡು ಎಲ್ಲಿ ಬೇಕಾದಲ್ಲಿ ಅದನ್ನು ಎಳ್ಕೊಂಡು ಹೋಗಬಾರ್ದು. ಅದಕ್ಕೊಂದು ಸರಿಯಾದ ಚೌಕಟ್ಟಿದೆ. ಅದನ್ನು ನಾವು ಪ್ರವಚನದಲ್ಲಿ ಬಿಡಿಸಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಸ್ವಧರ್ಮ ಅನ್ನೋ ಶಬ್ದವನ್ನು ಹೇಗೆ ಪೂರ್ಣ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ವೋ, ಅಭಿಮಾನ ಬಿಡು ಅನ್ನೋದನ್ನು ಕೂಡ ಪೂರ್ಣ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಅದು ಅವರವರಿಗೆ ಬಿಟ್ಟದ್ದು. ಯಾವುದರ ಮೇಲೆ ಅಭಿಮಾನದಿಂದ ಎಲ್ಲೆಲ್ಲಿ ಹೇಗೆ ಯಾರ್ಯಾರಿಗೆ ಏಳಿಗೆ ಆಗ್ತದೆ ಅದು ಅವ್ರಿಗೆ ಗೊತ್ತಾಗ್ತದೆ.
ಯಾವುದನ್ನು ಬಿಡೋದ್ರಿಂದ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಏಳಿಗೆ ಆಗ್ತದೆ ಅದು ಅವ್ರಿಗೆ ಗೊತ್ತಿರ್ತದೆ, ಅದನ್ನು ಅವರೇ ಬಿಡಬೇಕು. ಇದನ್ನೊಂದು ಪಟ್ಟಿ ಮಾಡಿಕೊಡಿ ಆಚಾರ್ಯ ಅಂದರೆ ಏನು ಮಾಡೋಣ? ಯಾವ ಅಭಿಮಾನ ಬಿಡಬೇಕು ಅಂತ ಒಂದು ಪಟ್ಟಿ ಮಾಡಿರಿ, ಯಾವ ಅಭಿಮಾನಿ ಹಿಡಿಬೇಕು ಅಂತ ಒಂದು ಪಟ್ಟಿ ಮಾಡಿರಿ ಅಂದರೆ ಅಷ್ಟೆಲ್ಲ ಸಾಹಸ ಬೇಡ, ಅದು ಪ್ರವಚನವೂ ಅಲ್ಲ. ಇಷ್ಟಂತೂ ಹೇಳಬಹುದು, ಯಾವ ಅಭಿಮಾನ ನಿನ್ನನ್ನೇ ಒಂದರ್ಥದಲ್ಲಿ ಸಂಕಟಕ್ಕೀಡು ಮಾಡ್ತದೆ, ಯಾರ ಮೇಲೆ ನೀ ಮಾಡ್ತಿರೋ ಅಭಿಮಾನದ ಹಿನ್ನೆಲೆಯಲ್ಲಿ ಸ್ವಾರ್ಥದ ಆಸೆ ತುಂಬಿಕೊಂಡು ತುಳುಕ್ತಿದೆ, ದೇಶ ಸಮಾಜದ ಪ್ರತಿಯೊಬ್ಬ ಪ್ರಜೆಗಳಿಗೆ ಹಾನಿಕರ ಆಗ್ತಾ ಇದೆ, ಅಂಥದ್ದಂತೂ ಮಾಡಬೇಡ. ಇದನ್ನಂತೂ ಕೃಷ್ಣ ಮನಸ್ಸಿನಲ್ಲಿ ಇಟ್ಟುಕೊಂಡು ತಾನ್ ತಿತಿಕ್ಷಸ್ವ ಭಾರತ ಅಂತಂತ. ಹೀಗೆ ಈ ಮಾತನ್ನು ನಾವು ಅರ್ಥೈಸಿಕೊಳ್ಬೇಕು. ಹೀಗಾಗಿ ಸುಖ ದುಃಖಗಳಿಗೆ ಕಾರಣವಾಗ್ತಾ ಇರೋದು ಅಭಿಮಾನ. ನೀನದನ್ನು ಪರಿತ್ಯಜಿಸಬೇಕಾಗ್ತದೆ, ಅದನ್ನು ಪರಿತ್ಯಜಿಸಿ ನೀನು ಯುದ್ಧ ಮಾಡಬೇಕು ಅಂತಂದ. ತಾನ್ ತಿತಿಕ್ಷಸ್ವ ಅಂದರೆ ವಿಫಲೀಕುರು ಅಂತ ಅರ್ಥ. ಅದನ್ನು ನೀನು ಸಹಿಸಿಕೊಳ್ಬೇಕು, ಅದನ್ನು ನೀನು ವಿಫಲೀಕರಿಸಬೇಕು, ಆವಾಗ ಈ ಯುದ್ಧದಲ್ಲಿ ನಿನಗೆ ಪ್ರವೃತ್ತಿ ಆಗಲಿಕ್ಕೆ ಸಾಧ್ಯ ಅಂತಂದ ಕೃಷ್ಣ. ಸಾಧ್ಯವಾದಷ್ಟು ಈ ಪದ್ಯವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಇನ್ನೊಂದು ಅಭಿಪ್ರಾಯದಲ್ಲಿಯೂ ಕೃಷ್ಣ ತಾನ್ ತಿತಿಕ್ಷಸ್ವ ಭಾರತ ಅಂತಾನೆ. ಲೋಕದೊಳಗೆ ಶಸ್ತ್ರಚಿಕಿತ್ಸೆಗೆ ಬಹಳ ಜನ ಒಳಪಡ್ತಾರೆ. ಶರೀರದ ಮೇಲೆ ಅಭಿಮಾನ ಇಲ್ಲ ಅಂತಲ್ಲ, ಅವರವರಿಗೆ ಅವರವ್ರ ಶರೀರದ ಮೇಲೆ ಅಭಿಮಾನ ಇರ್ತದೆ. ಅಭಿಮಾನ ಇದೆ ಅಂತ ಶಸ್ತ್ರಚಿಕಿತ್ಸೆಗೆ ಒಳಪಡಿಸದೇ ಹೋದರೆ ಅವನ ಅಂಗ ಸರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಅಂಗ ಸರಿ ಹೋಗಬೇಕಾದ್ರೆ ಚಿಕಿತ್ಸೆಗೆ ಒಳಪಡಿಸಲೇಬೇಕು. ಅದು ಹೃದಯ ಆಗಿರ್ಬೋದು, ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಹಲ್ಲಾಗಿರ್ಬೋದು. ಆದರೆ ಅದಕ್ಕೆ ಒಳಪಡಿಸಲೇಬೇಕು, ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲೇಬೇಕು. ಅರೇ ನಾನು ಹುಟ್ಟಿದಾಗಿಂದ ಬಂದಿದೆ ಈ ಹೃದಯ, ನಾನು ಚಿಕಿತ್ಸೆಗೆ ಒಳಪಡಿಸಲಾರೆ, ನನಗೆ ಬಹಳ ಬೇಕದು, ಎಷ್ಟು ಒಡನಾಡಿಯಾಗಿ ನಾನು ಹೃದಯದ ಜೊತೆಗಿದ್ದೇನೆ, ನೀವು ಇದಕ್ಕೇನಾದರೂ ಚುಚ್ಚಿಬಿಟ್ರೆ ನನಗೆ ನೋವು ಆಗ್ತದೆ, ಅದಕ್ಕೆ ಚಿಕಿತ್ಸೆ ಬೇಡ ಅಂದರೆ ಮುಂದಾಗೋ ಪರಿಣಾಮ ಏನು? ಇದನ್ನು ನೋಡಿದಾಗಲೂ ಸ್ಪಷ್ಟ ಆಗ್ತದೆ ತಾನ್ ತಿತಿಕ್ಷಸ್ವ ಭಾರತ ಅಂತಂದ. ನೀನಿವತ್ತು ನೀನು ಹೃದಯದ ಮೇಲೆ, ಕಣ್ಣಿನ ಮೇಲೆ, ಹಲ್ಲಿನ ಮೇಲೆ, ಕಿವಿ ಮೇಲೆ ಬಹಳ ದಿವಸದಿಂದ ನನ್ನ ಒಡನಾಡಿಯಾಗಿ ನನ್ನ ಜೊತೆಯಲ್ಲೇ ಬಂದಿದೆ ಇದು ಅಂತ ಅಭಿಮಾನ ಮಾಡ್ಕೊಂಡು ಇಟ್ಕೊಂಡ್ರೆ ಅದೇ ಕಣ್ಣು ನಿನಗೆ ನಾಳೆ ಎಡವಿ ಬೀಳಿಸ್ತದೆ. ಅದೇ ಹೃದಯ ನಾಳೆ ನಿನ್ನನ್ನು ಎಲ್ಲಿ ಬೇಕಾದಲ್ಲಿ ಕುಸಿದು ಬೀಳಿಸ್ತದೆ. ಇದೇ ಕಾಲು ನಿನಗೆ ನಿನ್ನ ಕೆಲಸಕ್ಕೇನೆ ಬರದೇ ಇರೋ ಹಾಗಾಗಿ ಮಾಡಿಬಿಡ್ತದೆ. ಆವಾಗ ಆಟೋಮೆಟಿಕ್ಲಿ ನೀನೇ ಏನು ಮಾಡ್ತಿ ಅಂದರೆ ನಿರ್ಧಾರಕ್ಕೆ ಬರ್ತಿ. ನಂದೇ ಕಾಲಾಗಿರ್ಬೋದು, ನಂದೇ ಹೃದಯ ಆಗಿರ್ಬೋದು, ನಂದೇ ಕಣ್ಣು ಅಂತ ಆಗಿರ್ಬೋದು, ಆದರೆ ಚಿಕಿತ್ಸೆಗೆ ಒಳಪಡಿಸ್ಬೇಕು. ಅದು ಎಷ್ಟು ಅನಿವಾರ್ಯವೋ, ಅದು ಎಷ್ಟು ಅವಶ್ಯಕವೋ ಅಷ್ಟೇ ಅವಶ್ಯಕ ಯುದ್ಧ ಅಂತ ಕೃಷ್ಣ ಹೇಳ್ತಾನಂತೆ. ಆ ಸಂದರ್ಭಕ್ಕಾದರೂ ಅಭಿಮಾನ ಪರಿತ್ಯಜಿಸಿ ಚಿಕಿತ್ಸೆಗೆ ಒಳಪಡಿಸ್ತೀಯೋ ಇಲ್ಲೋ? ಹಾಗಾದರೆ ರಣಾಂಗಣದಲ್ಲಿ ನೀನು ಬಂದಂಥ ಈ ಪ್ರಸಂಗ ಏನಿದೆ, ಇದೊಂದು ಶಸ್ತ್ರಚಿಕಿತ್ಸೆ. ಈ ಚಿಕಿತ್ಸೆಯಲ್ಲಿ ರೋಗ ಯಾವುದು ಬಂದಿದೆ ಅಂದರೆ ಅಧರ್ಮದ ರೋಗ, ಸ್ವಾರ್ಥದ ರೋಗ. ನನಗೆ ಬೇಕು ಅಧಿಕಾರ, ನನ್ನ ಅಧೀನ ಆಗಬೇಕು ಎಲ್ಲರೂ ಕೂಡ, ನಾನು ಅನುಭವಿಸಬೇಕು ಸುಖಭೋಗಗಳನ್ನು, ಉಳಿದವರು ಏನಾಗ್ತಾರೋ ಆಗಲಿ, ಇಂಥ ಸ್ವಾರ್ಥದ ರೋಗ ತುಂಬಿಕೊಂಡು ಬಂದು ನಿಂತಿದ್ದಾರೆ. ಅಂಥ ರೋಗಕ್ಕೆ ನೀನೊಬ್ಬ ಶಸ್ತ್ರಚಿಕಿತ್ಸಕನಾಗಿ ನಿಂತ ವೈದ್ಯನಂತಿದ್ದಿ. ನೀನು ಈಗ ಚಿಕಿತ್ಸೆ ಪಡಿಸುವಾಗ ಇವ್ರ ಮೇಲೆ ನನಗೆ ಅಭಿಮಾನ ಇದೆ, ಇದರಿಂದ ಸುಖ ದುಃಖ ಆಗ್ತದೆ ಅಂತ ಈಗ ಹೇಳ್ತಾ ಕೂತ್ಕೊಂಡ್ರೆ ಅಧರ್ಮ ರೋಗ ವಾಸಿ ಆಗೋದು ಹೆಂಗೋ? ರೋಗ ವಾಸಿ ಆಗೋದು ಹೇಗೆ? ಅದು ವಾಸಿ ಆಗಬೇಕಾದ್ರೆ ತಾನ್ ತಿತಿಕ್ಷಸ್ವ ಭಾರತ ಅಂತಂದಂತ. ಹೀಗೆ ಮನುಷ್ಯರಿಗೆ ಅಭಿಮಾನಗಳನ್ನು ಆಗಮಾಪಾಯಿನೋ ನಿತ್ಯಾಹ ಅನ್ನೋ ಮಾತಿನಿಂದ ಕೃಷ್ಣ ಈ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾನೆ. ನಾವು ಮಾಡುವಂಥ ವಿಷಯಗಳ ಮೇಲಿರುವ ಅಭಿಮಾನವನ್ನು ಬಿಡಲೇಬೇಕಾಗ್ತದೆ. ವಿಷಯ ಸಂಪರ್ಕಗಳು ಕೂಡ ಇಂದು ಬರ್ತಾವೆ, ನಾಳೆ ಹೋಗ್ತಾವೆ. ಆಗಮ ಅಪಾಯಿನಃ ಅನಿತ್ಯಾಹ. ಬಹಳ ದೊಡ್ಡ ನದಿಯ ಹರಿವಿದೆ, ಎರಡು ದೊಡ್ಡ ದೊಡ್ಡ ಪೆಡ್ಡೆಗಳು ನದಿಯಲ್ಲಿ ತೇಲಿ ಬರ್ತಾವೆ. ಬರುವಾಗ ವಿಚಿತ್ರ ಅನ್ನಿಸ್ತಿರ್ತದೆ. ಆ ಪೆಡ್ಡೆ ಯಾವುದೋ ದಡದಲ್ಲಿ ಬಿದ್ದಿದ್ದು, ಈ ಪೆಡ್ಡೆ ಇನ್ಯಾವುದೋ ದಡದಲ್ಲಿ ಬಿದ್ದಿದ್ದು.
ಆ ಹರಿವಿನೊಳಗೆ ಒಂದು ಕಡೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕೂಡ್ತಾವೆ. ಹರಿವು ಜಾಸ್ತಿ ಇದ್ದದ್ರಿಂದ ಹರ್ಕೊಂಡು ಸ್ವಲ್ಪ ದೂರ ಹೋಗ್ತಾವೆ. ಇದ್ದಕ್ಕಿದ್ದಂತೆ ಮತ್ತೆ ಅದೇ ಹರಿವಿನ ಅಬ್ಬರಕ್ಕೆ ಅಪ್ಪಳಿಸಿದಾಗ ಅದೇ ಏನಾಗ್ತಾವೆ, ಪೆಡ್ಡೆಗಳು ಬೇರಾಗ್ತಾವೆ. ಮತ್ತೆ ಕೂಡ್ತಾವೆ, ಮತ್ತೆ ಬೇರಾಗ್ತಾವೆ, ಮತ್ತೆ ಕೂಡ್ತಾವೆ, ಮತ್ತೆ ಬೇರಾಗ್ತಾವೆ. ಇದನ್ನು ಅರಿವು ಮಾಡ್ಕೊ, ಇದನ್ನು ಅರ್ಥ ಮಾಡ್ಕೊ, ಈ ಸಂಗತಿಯನ್ನು ನೀನು ಅರ್ಥ ಮಾಡ್ಕೊ. ಅಯ್ಯೋ ಇಷ್ಟೋ ತನಕ ಕೂಡಿ ಬಂದಿದ್ವಿ, ಇನ್ನೂ ಮುಂದೆ ಕೂಡೇ ಹೋಗಬೇಕು ಅಂದರೆ ಅಪ್ಪಳಿಸ್ತಿದೆ, ಹಿಂದಿನಿಂದ ಅಪ್ಪಳಿಸ್ತಿದೆ. ಮುಂದೆ ಕೂಡ್ಕೊಂಡು ಹೋಗ್ಲಿಕ್ಕೆ ಆಗದೇ ಇರುವ ಹರಿವಿದೆ. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ ಕೂಡಬಹುದು, ಕೂಡದೇನೂ ಇರಬಹುದು. ಅದನ್ನು ತಲೆ ಕೆಡಿಸ್ಕೊಂಡು ಈಗ ಪ್ರವೃತ್ತಿ ಮಾಡಬಾರ್ದು. ಅದಕ್ಕೆ ಆಗಮ ಪಾಯಿನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ. ಹೀಗೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಭಿಮಾನ ತ್ಯಾಗವನ್ನು ಕುರಿತು ಅನುಸಂಧಾನ ಮಾಡಿಸಿ ಚಿಂತನೆ ಮಾಡಿಸ್ತಾ ಇದ್ದಾನೆ. ಇನ್ನು ಸುಖ ದುಃಖಗಳಿಗೆ ಅಭಿಮಾನವೇ ಮೂಲ ಅಂತನ್ನೋದು ಒಂದು ವಿಷಯ. ಆದರೆ ಅದನ್ನು ಪರಿತ್ಯಜಿಸಿದ್ರೆ ಯುದ್ಧದಲ್ಲಿ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಅರ್ಜುನನಿಗೆ ಪ್ರಸ್ತುತ. ಅದು ಅರ್ಜುನನಿಗೆ ಅಲ್ಲಿ ಬಂದ ವಿಷಯವನ್ನು ಹೇಳಿದ್ದು. ಇದನ್ನು ನಾವು ಅನ್ವಯ ಮಾಡಿಕೊಳ್ಬೇಕು. ನಮ್ಮ ಬದುಕಿನೊಳಗೂ ನಾವು ಅನ್ವಯ ಮಾಡಿಕೊಳ್ಬೇಕು. ಯಾವ್ಯಾವ ವಸ್ತುಗಳು ನಮಗೇನು ಸುಖ ದುಃಖಗಳನ್ನು ಉಂಟು ಮಾಡ್ತಾವೋ ಇಲ್ವೋ, ಅಥವಾ ನಾವೇ ಅದು ಸುಖ ಕೊಡ್ತದೆ ದುಃಖ ಕೊಡ್ತದೆ ಅಂತ ನಾವೇ ಭ್ರಮಿಸಿ ಸುಖ ಪಡಿತಿರ್ತೇವೋ. ಯಾಕಂದರೆ ವಿಷಯಗಳು ಸುಖ ಕೊಡೋದಲ್ಲ ಅನ್ನೋದು ಇಷ್ಟೋ ತನಕ ನೋಡಿದ್ದಾಯಿತು. ಸುಖ ದುಃಖಗಳನ್ನುಂಟು ಮಾಡೋದು ಅಭಿಮಾನ ಮಾತ್ರ ಅಂತ ತೋರಿಸಿದ್ದಾಯಿತು. ಇದರಿಂದಲಾದರೂ ನಮ್ಮನ್ನು ನಾವು ಟ್ರೈನ್ ಮಾಡಿಕೊಳ್ಬೇಕು, ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಬೇಕು. ಯಾವ ವಸ್ತು ಸುಖ ಕೊಡ್ತದೆ, ಯಾವ ವಸ್ತು ದುಃಖ ಕೊಡ್ತದೆ, ಅಥವಾ ಸುಖ ದುಃಖ ವಿಷಯಗಳು ಕೊಡೋದೇ ಇಲ್ಲ, ಕೊಡ್ತಿರೋದು ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಂಡ ಅಭಿಮಾನ. ಅದನ್ನು ನಾವು ಎಷ್ಟರ ಮಟ್ಟಿಗೆ ಯಾವುದ್ರ ಜೊತೆಗೆ ಮಾಡಬೇಕು, ಎಷ್ಟರ ಜೊತೆಗೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು, ಎಷ್ಟು ಮಾಡೋದರಿಂದ ನಮಗೆ ಸಮಾಧಾನ ಇರ್ತದೆ, ಅತಿ ಮಾಡೋದರಿಂದ ನಮಗೇನು ಅದರಿಂದ ದುಃಖ ಆಗ್ತದೆ, ಈ ವಿಮರ್ಶೆಗೆ ಇಳಿಲಿ ಅಂಥೇಳಿ ಕೃಷ್ಣ ಪರಮಾತ್ಮ ಆಗಮ ಪಾಯಿನೋ ನಿತ್ಯ ತಾಂತಿ ತಿಕ್ಷಸ್ವ ಭಾರತ ಅಂತದ್ದಿದ್ದಾನಂತೆ. ಇದು ಅನಿವಾರ್ಯವೂ ಹೌದು ಬದುಕಿನಲ್ಲಿ, ಇದು ಅವಶ್ಯಕವೂ ಹೌದು. ಹಂತ ಹಂತವಾಗಿ ನಾವು ನಮ್ಮನ್ನು ಅನುಸಂಧಾನ ಮಾಡಿದರೆ ಇದಕ್ಕಿಂತ ಅನಿವಾರ್ಯ, ಇದಕ್ಕಿಂತ ಅವಶ್ಯಕ ಇನ್ಯಾವುದೂ ಇಲ್ಲ. ಬಹಳ ಬಹಳ ಅದ್ಭುತವಾದ ವಿಷಯವನ್ನು ಕೃಷ್ಣ ಚಿಂತನೆ ಮಾಡಿಸಿಬಿಟ್ಟ. ಪ್ರಾಯಶಃ ಇದನ್ನೇ ಸ್ಕೂಲ್ನಲ್ಲಿ ಸಿಲೆಬಸ್ ಆಗಿ ಇಟ್ಟಿದ್ದರೆ ನಾವೆಲ್ಲ ಇಷ್ಟೊತ್ತಿಗೆ ಏನೋ ಆಗಿಬಿಡ್ತಿದ್ವಿ. ಆದರೆ ಇದನ್ನು ಟ್ರೈನಿಂಗ್ ಕೊಡಲೇ ಇಲ್ಲ. ಯಾವಾಗ ಏನು ಟ್ರೈನಿಂಗ್ ಬೇಕಾಗಿತ್ತೋ ಅದನ್ನು ಕೊಡಲೇ ಇಲ್ಲ ನಮಗೆ. ಇದನ್ನೇ ಮೊದಲೇ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲರದ್ದು ವ್ಯವಸ್ಥೆನೇ ಬೇರೆ ಆಗ್ತಾಯಿತ್ತು. ಇದನ್ನು ಕೃಷ್ಣ ನಮಗೆ ಸಂದೇಶವಾಗಿ ಕೊಟ್ಟಿದ್ದಾನೆ ಅನ್ನೋದನ್ನು ಅರ್ಥೈಸ್ಕೊಳ್ಳೋದು ಒಂದು ಅಂಶ. ಇನ್ನು ಮುಂದಿನ ಮತ್ತೊಂದು ಅಂಶದ ಕಡೆ ಗಮನ ಹರಿಸೋಣ. ಮುಂದಿನ ಪದ್ಯ. ಕೃಷ್ಣ ಪರಮಾತ್ಮನಿಗೆ ಪುನಃ ಅರ್ಜುನ ಹೀಗೂ ಒಂದು ಪ್ರಶ್ನೆ ಮಾಡಬಹುದಲ್ಲ ಅಂತಾನೆ. ಒಟ್ಟಾರೆ ಮನುಷ್ಯ ದುಃಖ ಬರದೇ ಇರೋದಂಗೆ ನೋಡ್ಕೊಳ್ಳೋದೆ ಪ್ರವೃತ್ತಿ, ಹಾಗೆ ಮಾಡ್ತಿರ್ತಾನೆ. ಅವನ ಪ್ರವೃತ್ತಿಯಲ್ಲಿ ಕಾಣೋದು ಅದೇ ಅಲ್ವಾ, ದುಃಖ ಬರಬಾರ್ದು ಅಷ್ಟೆ. ಈ ಪ್ರವೃತ್ತಿಯನ್ನು ಮಾಡಬೇಕಾದ್ರೆ ಯಾವುದನ್ನು ಮಾಡಿದರೆ ಆಗ್ತದೆ? ಯಾವಾಗಲೂ ಲೋಕದಲ್ಲಿ ನಮ್ಮ ದೈನಂದಿನ ವ್ಯವಹಾರವೂ ಹಾಗೇ ಇರ್ತದೆ. ಏನು ಅಂದರೆ ಯಾವುದನ್ನು ಮಾಡೋದರಿಂದ ದುಃಖ ಆಗ್ತದೆ ಅದು ಬೇಡಾಗಿರ್ತದೆ ನಮಗೆ. ಯಾವುದನ್ನು ಮಾಡೋದರಿಂದ ದುಃಖ ಹೋಗ್ತದೆ ಅದು ಬೇಕಾಗಿರ್ತದೆ. ದುಃಖ ಬರದೇ ಇರುವಂಥ ಪ್ರವೃತ್ತಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಲೋಕದಲ್ಲಿ ಈ ಪ್ರವೃತ್ತಿ ಕಾಣ್ತಾ ಇದೆ. ಕೃಷ್ಣ ಹೇಳ್ದ, ಅಭಿಮಾನವನ್ನು ಪರಿತ್ಯಜಿಸಿ ಯುದ್ಧ ಮಾಡಿಬಿಡು, ನಿನಗೆ ದುಃಖ ಆಗೋದಿಲ್ಲ. ಇದು ಕೃಷ್ಣನ ವಾದ. ಕೃಷ್ಣ ಹೇಳಿದ್ದದು ಯುದ್ಧ ಮಾಡಬೇಕು, ಅದು ಶಸ್ತ್ರಚಿಕಿತ್ಸೆ ಇದ್ದ ಹಾಗೆ. ಆದರೆ ಮಾಡುವ ಚಿಕಿತ್ಸೆಯಲ್ಲಿ ಸ್ವಲ್ಪ ದುಃಖ ಆಗ್ತದೆ ಅಂದರೆ ಅದು ಏನು ಮಾಡಲಿಕ್ಕಾಗಲ್ಲ, ಅದು ಅನಿವಾರ್ಯ ಅಂತಂತ. ಇದು ಕೃಷ್ಣನ ಅಭಿಪ್ರಾಯ. ದುಃಖ ಹೋಗಲಿಕ್ಕೆ ಅಭಿಮಾನ ಬಿಡಬೇಕು ಅನ್ನೋದು ಕೃಷ್ಣನ ಅಭಿಪ್ರಾಯ. ಆದರೆ ಅರ್ಜುನ ಅಂತಾನೆ, ಒಟ್ಟಾರೆ ದುಃಖ ಬರದೇ ಇರೋ ಹಂಗೆ ಮಾಡ್ಕೊಳ್ಬೇಕಲ್ಲ. ಅಭಿಮಾನವನ್ನು ಬಿಟ್ಟರೂ ದುಃಖ ಬರದೇ ಇರೋ ಹಂಗೆ ಆಗ್ತದೆ, ಯುದ್ಧ ಮಾಡೋದು ಬಿಟ್ಟರೂ ದುಃಖ ಬರದೇ ಇರೋ ಹಂಗೆ ಆಗ್ತದಲ್ಲ, ಇದನ್ನು ಬಿಡ್ಲು ಅದನ್ನು ಬಿಡ್ಲು ಅಂತಂದಂತ.
ಯಾವ ಮಾತನ್ನು ಹಿಡಿಯೋಣ? ಯಾವ ಅಭಿಪ್ರಾಯವನ್ನು ನಾವು ಆಕ್ಸೆಪ್ಟ್ ಮಾಡೋಣ? ವಿಚಾರ ಮಾಡಿ ನೋಡೋಣ. ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗ ಸ್ವಲ್ಪ ಅಭಿಮಾನ ಬಿಟ್ಟು ಈ ಕಾಲು ನೀವು ಚಿಕಿತ್ಸೆ ಮಾಡಿಬಿಡ್ರಿ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ, ಸ್ವಲ್ಪ ದುಃಖ ಆದ್ರೆ ಆಗಲಿ ಅಂತ ಅಭಿಮಾನ ಬಿಟ್ಟು ಅನಸ್ತೇಶ ಕೊಡಿಸಿ ಚಿಕಿತ್ಸೆ ಮಾಡಿಸ್ಕೊಂಡು ಆಮೇಲೆ ದುಃಖ ಆಗದೇ ಇರೋ ಹಾಗೆ ಆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದೋ, ಅಥವಾ ಚಿಕಿತ್ಸೆನೇ ಮಾಡಿಸ್ಕೊಳ್ಳದೆ ಇದ್ದರೂ ದುಃಖ ಅಂತೂ ಆಗೋದಿಲ್ಲ, ನೋವು ಆಗೋದಿಲ್ಲ, ಅದನ್ನು ಮಾಡೋದು ಒಳ್ಳೆಯದು ಅಂತ ಅರ್ಜುನ ಈ ಪ್ರಶ್ನೆಯಲ್ಲಿ ಹೀಗೆ ಮಾಡಿದ. ಯುದ್ಧ ಮಾಡದೇನೆ ದುಃಖ ಆಗದೆ ಇರೋ ಹಾಗೆ ನೋಡ್ಕೊಳ್ತೀನಿ. ಯುದ್ಧನೂ ಮಾಡು ಅಂತಿ, ಮಾಡುವಾಗ ದುಃಖ ಆಗ್ತದಲ್ಲ ಅಂತ ಕೇಳಿದರೆ ಏನು ಉತ್ತರ ಕೊಡ್ತಿ? ಅಭಿಮಾನ ಬಿಡು ಅಂತಿ. ಅರೆ, ಅಭಿಮಾನ ಬಿಟ್ಟು ದುಃಖ ಬರದೇ ಇರೋ ಹಾಗೆ ಮಾಡ್ಕೊಳ್ಳೋದಕ್ಕಿಂತ ಯುದ್ಧನೇ ಬಿಟ್ಬಿಟ್ಟು ದುಃಖ ಬರದೇ ಇರೋ ಹಾಗೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಈ ಪ್ರಶ್ನೆಗೆ ಏನು ಉತ್ತರ? ಇದು ಅರ್ಜುನನ ಮನಸ್ಸಿನಲ್ಲಿ ಬಂತಂತ. ಇದು ಅರ್ಜುನನ ಮನಸ್ಸಷ್ಟೇ ಅಲ್ಲ, ನಮ್ಮದು ಇಂಥವ ಧೋರಣೆ. ನೀವು ಅಭಿಮಾನ ಬಿಡು ಅಂದರೆ ಯಾರೂ ಬಿಡಲ್ಲ, ಅದ್ರ ಬದಲು ಇದನ್ನು ಬಿಡು ಅಂದರೆ ಬೇಗ ಬಿಟ್ಬಿಡ್ತಾರೆ. ಅದನ್ನು ಮಾಡೋದೇ ಬಿಟ್ಬಿಡ್ರಿ, ಸುಮ್ಮನೆ ಯಾಕೆ ಒದ್ದಾಡ್ತೀರಿ, ಅದನ್ನೇ ಬಿಟ್ಬಿಡ್ರಿ, ಅದನ್ನೇ ಬಿಡು ಅಂದರೆ ಭಾಳ ಒಳ್ಳೆಯದು ಹೇಳಿದ್ರಿ ಅಂತ. ಹಾಗೆ ಯುದ್ಧನೇ ಬಿಟ್ಟರೂ ದುಃಖ ಆಗದೇ ಇರ್ತದೆ ಅಂದಮೇಲೆ ಅದನ್ನು ಬಿಟ್ಬಿಡ್ತೀನಿ. ಈ ಅಭಿಮಾನ ಬಿಡು ಅನ್ನೋಕ್ಕಿಂತ ಅದು ಸುಲಭೋಪಾಯ ಅಲ್ಲ. ಇದು ಅರ್ಜುನನ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆ. ಇದಕ್ಕೇನು ಉತ್ತರ ಕೊಡಬೇಕು? ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಏನು ಹೊಳಿತದೆ ಹೇಳ್ರಿ ನೋಡೋಣ. ಈ ಥರದ ಪ್ರಶ್ನೆ ಕೇಳಿದರೆ ಹೊಳಿತದೇನು? ಏನೂ ಹೊಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಸ್ಥಿತಿ ಬಂದ್ಬಿಡ್ತದೆ ಒಮ್ಮೊಮ್ಮೆ. ದುಃಖ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಯಾವುದನ್ನು ನಾವು ದಾರಿ ಅವಲಂಬಿಸೋಣ. ಅದಕ್ಕೆ ಎಂಥ ಅದ್ಭುತ! ಕೃಷ್ಣ ಅಂತಾನೆ, ಹೌದು, ನೀನು ಹೇಳಿದಂತೆ ಯುದ್ಧ ಮಾಡದಿದ್ರೂ ದುಃಖ ಆಗದೇ ಇರೋ ಹಾಗೆ, ಯುದ್ಧ ಮಾಡಿಯೂ ಅಭಿಮಾನ ಬಿಟ್ಟರೂ ದುಃಖ ಆಗದೇ ಇರೋ ಹಾಗೆ, ಈ ಎರಡರೊಳಗೆ ಯಾವುದು ಸರಿ ಅನ್ನೋ ಅಭಿಪ್ರಾಯ ಕೇಳಿದ್ದಕ್ಕೆ ಕೃಷ್ಣ ಅಂತಾನೆ, ಯುದ್ಧ ಮಾಡಲೇಬೇಕು. ಯಾಕೆ ಅಂದರೆ ಲಾಭ ಎರಡದ ಅಂತಂದ. ಯುದ್ಧ ಮಾಡು, ದುಃಖ ಆಗದೇ ಇರೋದು ಅನ್ನೋದು ಒಂದು. ಅಭಿಮಾನ ಬಿಟ್ಟು ಯುದ್ಧ ಮಾಡ್ತೀಯಲ್ಲ, ಅದರಿಂದ ಮೋಕ್ಷ ಆಗ್ತದಲ್ಲ, ಅದಕ್ಕೆ ಅದನ್ನು ಮಾಡು ಅಂತಂತ. ಲಾಭ ಅಲ್ಲಿ ಜಾಸ್ತಿ ಇದೆ. ಅಭಿಮಾನ ಪರಿತ್ಯಜಿಸಿದರೆ ಪರಮ ಪುರುಷಾರ್ಥಕ್ಕೆ ಕಾರಣ ಆಗ್ತದೆ. ಅಭಿಮಾನ ಪರಿತ್ಯಜಿಸಿ ಯುದ್ಧ ಮಾಡಿದರೆ ಭಗವಂತನ ಅನುಗ್ರಹ ಇದೆ, ಅದರಲ್ಲಿ ವಿಶೇಷವಾದಂಥ ಫಲ ಇದೆ. ದುಃಖ ಆಗದೇ ಇರೋದು ಒಂದು, ಶಾಶ್ವತ ಸುಖ ಸಿಗೋದು ಮತ್ತೊಂದು. ಗಮನಿಸ್ತಾ ಇದ್ದೇವೆ ನಾವಿವತ್ತು. ಶಾಶ್ವತ ಸುಖರೂಪವಾದ ಹೆಚ್ಚಿನ ಫಲ ಅಭಿಮಾನ ಪರಿತ್ಯಜಿಸಿ ಯುದ್ಧ ಮಾಡಿದಾಗಿದೆ ಅಂತೆ. ಯುದ್ಧನೇ ಮಾಡದೇ ಹೋದರೆ ತಾತ್ಕಾಲಿಕವಾಗಿ ದುಃಖ ಆಗದೇ ಇರೋ ಫಲ ಮಾತ್ರ ಇದೆ, ಆದರೆ ಶಾಶ್ವತ ಸುಖರೂಪವಾದ ಮೋಕ್ಷ ಅದಿಲ್ಲ. ಯಾವುದರ ಕಡೆ ಗಮನ ಹರಿಸ್ತಿ ಅಂತಂತ ಇದನ್ನೇ ಕೃಷ್ಣ ಅರ್ಜುನನಿಗೆ ಸ್ಪಷ್ಟಪಡಿಸ್ತಾ ಇದ್ದಾನಂತೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಅಭಿಮಾನ ಬಿಡಲಿಕ್ಕೆ ಹಿಂಜರಿಬಾರ್ದು, ಅಭಿಮಾನ ಬಿಡೋದನ್ನು ಅಭ್ಯಾಸ ಮಾಡಿಕೊಳ್ಳೋದು. ಸಾಕಷ್ಟು ಜನ ಕೇಳ್ತಿರ್ತಾರೆ, ಅದು ಬಿಡೋದು ಹೆಂಗ್ರಿ ಅಂತಂತಾರೆ. ದೊಡ್ಡ ಟ್ರೈನಿಂಗ್ ಪೀರಿಯಡ್ ಇದೆ, ಅದು ಅಷ್ಟು ಸುಲಭವಾಗಿ ಅಭಿಮಾನ ಬಿಡೋದಲ್ಲ, ಸಾಧ್ಯ ಇಲ್ಲ. ಅದು ಸತ್ಯವೇ, ಅದು ಬಹಳ ದೊಡ್ಡ ಪ್ರೊಸೆಸ್. ಅದನ್ನಂತೂ ಕೃಷ್ಣ ಸ್ಪಷ್ಟಪಡಿಸಿದ್ದಾನೆ, ಬಿಡಬೇಕು. ಆ ಬಿಡೋಣದ್ರಿಂದ ನಮಗೆ ಈಗಲೂ ದುಃಖ ಇಲ್ಲ, ಪರಮ ಪುರುಷಾರ್ಥದ ಲಾಭವೂ ಇದೆ. ಆದ್ದರಿಂದ ಅದರ ಕಡೆ ಗಮನ ಹರಿಸಬೇಕು ಅನ್ನೋದು ಕೃಷ್ಣನ ಅಭಿಪ್ರಾಯ. ನಾವು ಅದನ್ನು ಹೇಗೆ ತಗೊಳ್ತೇವೆ, ಹೇಗೆ ಅದನ್ನು ಅಪ್ಲೈ ಮಾಡ್ಕೊಳ್ತೇವೆ, ಅನುಸರಿಸ್ತೇವೆ, ಅದು ನಮಗೆ ಬಿಟ್ಟಿತ್ತು. ಅಭಿಮಾನ ಈಗಲೇ ಬಿಡು ಅಂದ್ರೆ ಅದು ಸಾಧ್ಯ ಇಲ್ಲ. ಹಂತ ಹಂತವಾಗಿ ಬಿಡು, ಆ ಹಂತ ಏನು ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಿಡಬೇಕಾದದ್ದಂತೂ ನಿಜ. ಅದು ಬಿಡೋದ್ರಿಂದ ಲಾಭಾಂಶ ಹೆಚ್ಚಿದೆ ಅನ್ನೋದು ಸತ್ಯ. ಇದನ್ನಂತೂ ಕೃಷ್ಣ ಅರ್ಥ ಮಾಡಿಸ್ತಾನೆ. ಹೇಳುವಾಗ ಎಂಥ ಮಾತು ಹೇಳ್ತಾನೆ, ಯಂ ಹಿ ನವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಜಗತ್ತಿನಲ್ಲಿ
ಮುಕ್ತಿ ಕಾರಣ ಆಗೋದು ಅಂತಂತ ಅಮೃತತ್ವಾಯ ಕಲ್ಪತೆ, ಸಹ ಅಮೃತತ್ವಾಯ ಕಲ್ಪತೆ. ಆತ ಎಂದಿದ್ರೂ ಮುಕ್ತಿಗೆ ಹೋಗ್ತಾನೆ. ಯಾರು? ಅವ ಎಂದಿದ್ರೂ ಮುಕ್ತಿಗೆ ಹೋಗ್ತಾನೆ. ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಎಲ್ಲ ಉಪನಿಷತ್ತಿನ ಸಾರ. ಉಪನಿಷತ್ತಿನ ಮಾತುಗಳು ಹೇಗೋ ಹಾಗೇ ಇದೆ ಭಗವದ್ಗೀತೆಯ ಮಾತುಗಳು ಕೂಡ. ಯಂ ಹಿ ನೌ ವ್ಯಥಯಂತ್ಯೇತೆ ಪುರುಷಂ ಪುರುಷ ಋಷಭ. ಜೀವರಾದಂಥ ನಾವು ಅಭಿಮಾನವನ್ನು ಪರಿತ್ಯಜಿಸಿಬಿಟ್ವಿ ಅಂದರೆ, ಸುಖ ಮತ್ತು ದುಃಖಗಳನ್ನು ಸಮತೋಲನಕ್ಕೆ ತಂದುಕೊಂಡ್ರೆ, ಅಭಿಮಾನ ತ್ಯಾಗ, ಸುಖ ದುಃಖಗಳ ಸಮತೋಲನ, ಇವೆರಡೂ ನಮ್ಮ ಬದುಕಿನೊಳಗೆ ಮುಕ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಕಾರಣ ಆಗ್ತದಂತೆ. ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಿ ಅಂತಂತಾರೆ. ಲೋಕದೊಳಗೆ ವಿಷಯೇಂದ್ರಿಯಗಳ ಸನ್ನಿಕರ್ಷ, ಅವುಗಳ ಮೇಲೆ ಮಾಡುವಂಥ ಅಭಿಮಾನ ನಮ್ಮನ್ನು ಎಳೆದುಕೊಂಡು ಇನ್ಯಾವುದೋ ದಾರಿಗೆ ತಂದು ಮುಟ್ಟಿಸ್ತದಂತೆ. ಅದೇ ಆ ಬಂದಂಥ ವಿಷಯೇಂದ್ರಿಯಗಳ ಸನ್ನಿಕರ್ಷವನ್ನು ನಾವು ನಿಯಂತ್ರಣ ಮಾಡುವ ಅಭ್ಯಾಸ ಮಾಡಿಕೊಂಡ್ರೆ, ಬೇಕಾದ್ದು ನೋಡಲಿ ನನ್ನ ಮನಸ್ಸು ವಿಚಲಿತ ಆಗಿಲ್ಲ, ಬೇಕಾದ್ದು ಕೇಳಲಿ ನನ್ನ ಮನಸ್ಸು ವಿಚಲಿತ ಆಗ್ತಾ ಇಲ್ಲ, ಬೇಕಾದ ಆಹಾರ ಸೇವಿಸಲಿ ನನ್ನ ಮನಸ್ಸು ವಿಚಲಿತ ಆಗಿಲ್ಲ, ಅದ್ರ ಮೇಲೆ ನಾನು ಅಭಿಮಾನ ಮಾಡ್ತಿಲ್ಲ. ಹೀಗೆ ನಮ್ಮನ್ನು ನಾವು ನಿಯಂತ್ರಣಕ್ಕೆ ತಂದುಕೊಂಡ್ವಿ ಅಂತಾದರೆ, ಆ ನಿಯಂತ್ರಣವೇ, ಆ ಅಭಿಮಾನ ತ್ಯಾಗದ ಪೂರಕ ನಿಯಂತ್ರಣವೇ ನಮ್ಮನ್ನು ಮುಕ್ತಿ ಕರ್ಕೊಂಡು ಹೋಗ್ತದಂತೆ. ಇದು ಒಳಗೆ ನಡೆಯುವ ಕೆಲಸ, ಇದು ಹೊರಗೆ ಪ್ರದರ್ಶನ ಮಾಡೋ ಕೆಲಸ ಅಲ್ಲ. ಇದು ಕೇವಲ ಒಳಗೆ ನಡಿಬೇಕು. ಅದಕ್ಕೆ ಯಂ ಹಿ ನೌ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ. ನೋಡಿಯೂ ಅದು ನನ್ನನ್ನು ಏನು ಮಾಡಲಿಲ್ಲ, ಕೇಳಿಯೂ ಅದು ನನ್ನನ್ನು ಏನೂ ಮಾಡಲಿಕ್ಕೆ ಆಗ್ತಿಲ್ಲ, ಮುಟ್ಟಿಯೂ ಅದು ನನ್ನನ್ನು ಏನೂ ಮಾಡಲಿಕ್ಕೆ ಆಗ್ತಿಲ್ಲ. ಹೀಗೆ ನಮ್ಮನ್ನು ನಾವು ಅವುಗಳಿಂದ ಎಂದೂ ಸೆಳೆತಕ್ಕೆ ಒಳಗಾಗದೇ ಇರೋ ಹಾಗೆ ನಿಯಂತ್ರಣ ಮಾಡಿಕೊಂಡ್ವಿ ಅಂತಾದರೆ, ಇದೇನದಲ್ಲ, ಇದು ಇಲ್ಲಿಯೂ ಸುಖ, ಅದು ಅಲ್ಲಿಯೂ ಸುಖ. ಆದರೆ ನೀ ಹೇಳಿದೆ ಅಲ್ಲ, ಯುದ್ಧನೇ ಮಾಡದೇ ಇರೋ ಹಾಗಾಗಿಬಿಟ್ರೆ ಸಾಕು, ದುಃಖ ಆಗದೇ ಇರೋ ಹಾಗೆ ಮಾಡ್ಕೋತೀನಿ ಅಂತ, ಅದು ಎಲ್ಲೂ ಸುಖ ಇಲ್ಲ ಅಂತಂದಂತೆ. ಇದನ್ನು ಕೃಷ್ಣ ಈ ಮಾತಿನಲ್ಲಿ ನಮಗೆ ಅನುಸಂಧಾನ ಮಾಡ್ತಾನೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಭಿಮಾನ ಪರಿತ್ಯಾಗ ಹಾಗೂ ಯುದ್ಧ ಅಕರಣ, ಇವೆರಡರಲ್ಲಿ ಅಭಿಮಾನ ಪರಿತ್ಯಜಿಸಿ ಯುದ್ಧ ಮಾಡಬೇಕು ಅನ್ನೋದನ್ನೇ ಕೃಷ್ಣ ಸಮರ್ಥಿಸಿಕೊಟ್ಟ. ಬರೀ ಯುದ್ಧವನ್ನು ಬಿಟ್ಬಿಡ್ತೇನೆ ದುಃಖ ಆಗೋದಿಲ್ಲಲ್ಲ ಅನ್ನೋ ಅಭಿಪ್ರಾಯ ಬೇಡ ಅಂತಂದ ಕೃಷ್ಣ. ಇದಕ್ಕೆ ಉದಾಹರಣೆಯಾಗಿ ಕೊಡುವಾಗ, ಸಾಧಾರಣವಾಗಿ ಸಾಕಷ್ಟು ಕಡೆಯಲ್ಲಿ ಚಿಂತನೆ ಮಾಡೇ ಮಾಡ್ತೇವೆ ನಾವು. ಇವತ್ತು ಹಳೆ ಕೊಳೆ ಹೋಗದೇ ಇದ್ದರೆ ಹೊಸದು ಬರಲಿಕ್ಕೂ ಅವಕಾಶ ಇಲ್ಲ. ಬಂದಂಥ ಬೆಳೆಯನ್ನು ನಾವು ಅನುಭವಿಸ್ತೇವೆ, ಬೆಳೆ ಬಂತು ಮುಗಿಸಿಬಿಟ್ವಿ ಅಂದರೆ ಸಾಧ್ಯ ಇಲ್ಲ. ಮತ್ತೊಂದು ಹೊಸ ಬೆಳೆ ಬೆಳಿಬೇಕಾದ್ರೆ ಹೊಲದಲ್ಲಿದ್ದ ಕಳೆ ತೆಗಿಲೇಬೇಕಂತೆ. ಹೊಲದಲ್ಲಿದ್ದ ಕಳೆ ತೆಗಿಬೇಕಾದ್ರೆ ಸ್ವಲ್ಪ ಶ್ರಮ ಆಗ್ತದೆ, ಇಲ್ಲ ಅಂತಲ್ಲ. ಅರೆ ಶ್ರಮ ಆದರೆ ಆ ಶ್ರಮ ಅನಿವಾರ್ಯ. ಯಾವುದು ಅನಿವಾರ್ಯವಾದ ಶ್ರಮವೋ ಅದನ್ನು ನೀನು ಅನುಭವಿಸಬೇಕಾಗ್ತದೆ. ಅಲ್ಲಲ್ಲಿ ಹೇಳುವಾಗ, ಅರೆ ಇವತ್ತು ಊಟ ಮಾಡಬೇಕು ಅಂತಾಗಿ ಊಟ ಮಾಡಿಬಿಟ್ರೆ ಪಾತ್ರೆ ತೊಳಿಬೇಕಾಗ್ತದಲ್ಲ ಅಂತ ಅಡಿಗೆನೇ ಬೇಡ. ಕೈಯೆಲ್ಲ ಕೆಸರಾಗ್ತದೆ ಅಂತ ಮಣ್ಣಲ್ಲೇ ಕೈ ಹಾಕೋದು ಬಿಟ್ಬಿಟ್ರೆ ಹಾಗಾದರೆ ಬಾಯಲ್ಲಿ ಮೊಸರೇ ಹೇಗಾಗೋದಪ್ಪ? ಆಸೆ ಇದೆ ಹಲಸಿನ ಹಣ್ಣು ತಿನ್ನಬೇಕು ಅಂತ. ಹಲಸಿನ ಹಣ್ಣು ನೋಡಿದರೆ ಮುಳ್ಳಿರ್ತದೆ, ಜಿಗಿಟಿರ್ತದೆ, ಮೇಣ ಅಂಟಬಾರ್ದು, ಮುಳ್ಳು ತಾಗಬಾರ್ದು, ಹಲಸಿನ ಹಣ್ಣು ತಿನ್ನಬೇಕು. ಸಾಧ್ಯವೇ? ಕಲ್ಲಿದ್ದಲ ಗಣಿಯಲ್ಲೇ ಕೆಲಸ ಮಾಡಿ ಕೈಗೆ ಯಾವುದು ಮಸಿ ಅಂಟಬಾರ್ದು ಅಂತಂತ ಹೇಳಿ ಕೆಲಸ ವಹಿಸಿದ್ದೇ ಕಲ್ಲಿದ್ದಲ ಗಣಿಯಲ್ಲಿ, ಕೈ ಮಸಿ ಆಗಬಾರ್ದು ಅಂದರೆ ಏನು ಹೇಳಬೇಕಪ್ಪ? ಕೈ ಮಸಿ ಆಗೋದೇ, ಮೈ ಧೂಳು ಆಗೋದೇ, ಕೈಯೆಲ್ಲ ಮೇಣ ಅಂಟುಕೊಳ್ಳೋದೇ. ಅಲ್ಲಲ್ಲಿ ಸಾಧ್ಯವಾದಷ್ಟು ಉಪಾಯವನ್ನು ಮಾಡಿ ನೀನದನ್ನು ನಿಭಾಯಿಸಬೇಕೇ ಹೊರತು ಕೆಲಸನೇ ಮಾಡೋದು ಬಿಟ್ಬಿಡ್ತೇನೆ ನನಗೆ ಹಲಸಿನ ಹಣ್ಣು ಸಿಗಲಿ ಅಂದರೆ ಹೇಗೆ ಸಾಧ್ಯನೋ? ಕೈ ಕೆಸರಾಗದೇನೆ ಬಾಯಿ ಮೊಸರಾಗಲಿಕ್ಕೆ ಸಾಧ್ಯನಾ? ಕೈ ಮೇಣ ಮಾಡ್ಕೊಳ್ಳದೆ ಹೋದರೆ ಹಲಸಿನ ಹಣ್ಣಿನ ಸಿಹಿ ಸವಿಲಿಕ್ಕೆ ಸಾಧ್ಯನಾ?
ಅದು ಆಗಬೇಕು ಇದು ಆಗಬೇಕು ಅಂತಾದಾಗ ಇದನ್ನು ನೀ ಬ್ಯಾಲೆನ್ಸ್ ಮಾಡಬೇಕು. ಇದನ್ನೇ ಕೃಷ್ಣ ಯಂ ಹಿ ನ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಎಂಥ ಅದ್ಭುತವಾದ ಮಾತು. ಅದಕ್ಕೆ ಏನು ಮಾಡ್ಕೋಬೇಕು ನೀ ಮಾಡ್ಕೋ. ಅರೇ ಇದು ಕಲ್ಲಿದ್ದಲಲ್ಲಿ ನಾನು ಗಣಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಕೈ ಹಾಕಿದರೆ ಮಸಿ ಆಗ್ತದೆ ಅಂತ ಸ್ವಲ್ಪ ಗ್ಲೌಸ್ ಹಾಕ್ಕೋತಿ. ಅಷ್ಟು ಹಾಕ್ಕೊಂಡ್ರೂ ಸ್ವಲ್ಪ ಆಗ್ತದೆ, ಆಗೋದೇ ಇಲ್ಲ ಅಂತಲ್ಲ. ಆದರೆ ಕೆಲಸ ಅಂತೂ ಆಯ್ತಾ? ಹಲಸಿನ ಹಣ್ಣು ತಿನ್ನಬೇಕಾದ್ರೆ ಕೈಗೆ ಸ್ವಲ್ಪ ಮೇಣ ಅಂಟುತ್ತದೆ. ಅಂಟುದೇ ಇರೋ ಹಾಗೆ ಮಾಡ್ಕೊಳ್ಳಿಕ್ಕೆ ಕೈ ತುಂಬ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡ್ರೆ ಅಂಟುಕೊಳ್ಳೋದಿಲ್ಲ ಅಂತ ಭಾವಿಸ್ಬೇಡ. ಸ್ವಲ್ಪ ಅಂಟುತ್ತದೆ, ಅಂಟದೇ ಇರೋ ಹಾಗೂ ಆಗ್ತದೆ. ಆದರೆ ಹಲಸಿನ ಹಣ್ಣಂತೂ ಸವಿದೆಯಾ? ಮಾವಿನ ಹಣ್ಣು ಅಷ್ಟೇ, ಹಲಸಿನ ಹಣ್ಣು ಅಷ್ಟೇ. ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಕೈ ಕೆಸರು ಆಗ್ತದೆ. ಆಗದೇ ಇರೋ ಹಾಗೆ ಏನೆಲ್ಲ ಸಾಧನಗಳನ್ನು ಬಳಸ್ತಿ, ಆದರೂ ಸ್ವಲ್ಪ ಆಗ್ತದೆ. ಆದರೆ ಮುಂದೆ ಧಾನ್ಯ ಬೇಕು ಅಂತ ಮಾಡ್ತೀಯೋ ಇಲ್ಲೋ ಕೆಲಸವನ್ನು? ಇದನ್ನು ನೀನು ಅರ್ಥೈಸ್ಕೊ. ಹಾಗೆ ಇದು ಯುದ್ಧ. ಈ ಯುದ್ಧದ ರಣಾಂಗಣದಲ್ಲಿ ನೀನು ಬಂದಿದ್ದಿ, ಇದು ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡಿದಂತೆ ಅಂತಂದಂತೆ. ಇಲ್ಲಿ ನೀನು ಕೈಗೆ ಗ್ಲೌಸ್ ಹಾಕ್ಕೊಳ್ತೇನೆ ಅಂತ ಹೋಗ್ತಿದ್ದೀಯಲ್ಲ, ಅದನ್ನೇ ನಾನು ಹೇಳಿದೆ ಅಭಿಮಾನ ಪರಿತ್ಯಜಿಸು ಅಂತ ಹೇಳಿದೆ ಅಂತ. ಅಭಿಮಾನ ತ್ಯಾಗವೇ ಗ್ಲೌಸ್ ಹಾಕ್ಕೊಂಡಂಗೆ, ಅಭಿಮಾನ ಪರಿತ್ಯಜಿಸೋದೇ ಕೈಗೆ ಎಣ್ಣೆ ಹಚ್ಚಿಕೊಂಡ ಹಾಗೆ. ಅಭಿಮಾನ ಪರಿತ್ಯಜಿಸು ಅಂತ ಹೇಳೋ ಅಭಿಪ್ರಾಯ ಅದೇ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಹಲಸಿನ ಹಣ್ಣಿನ ಸಿಹಿ ತಿನ್ನಬೇಕು ಅಂತಿದ್ದಾಗ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಕೆಲಸ ಮಾಡ್ತೀಯೋ ಇಲ್ಲೋ? ಹಾಗೆ ಯಂ ಹಿ ನ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ. ಬದುಕಿನೊಳಗೆ ನಾವು ಇದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾವುದು ಅನಿವಾರ್ಯವೋ, ಯಾವುದು ಅವಶ್ಯಕವೋ, ಯಾವುದನ್ನು ಎಷ್ಟರ ಮಟ್ಟಿಗೆ ಬಿಡಲಿಕ್ಕೆ ಸಾಧ್ಯ, ಇದನ್ನು ನಾವು ಸ್ಪಷ್ಟವಾಗಿ ಚಿಂತನೆ ಮಾಡಿಕೊಂಡಾಗ ಈ ಪ್ರವೃತ್ತಿ ನಡಿಬಹುದು ಅಂತನ್ನೋದನ್ನು ಕೃಷ್ಣ ಪರಮಾತ್ಮ ನಮಗೆ ಅನುಸಂಧಾನ ಮಾಡಿಸ್ತಾ ಇದ್ದಾನೆ. ಇದಾದ ಮೇಲೂ ಕೂಡ ಮತ್ತೆ ಅರ್ಜುನನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ ಕೃಷ್ಣ. ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೊದಲನೇ ದಿನದಿಂದ ನಾವು ಆರಂಭ ಮಾಡ್ಕೊಂಡು ಬಂದಿದ್ದೇವೆ ಈಗಾಗಲೇ. ಜೀವನಾಶ, ದೇಹನಾಶ, ಜೀವನಾಶ ದೇಹನಾಶಗಳಲ್ಲಿಯೂ ಎಷ್ಟು ವಿಚಾರ ವಿಮರ್ಶೆ ನಡೀತಾ ಇತ್ತು. ಅಂದರೆ ಕೃಷ್ಣ ಮೂಲಕ್ಕೆ ಕೈ ಹಾಕಿದ್ದಾನೆ. ಅರ್ಜುನನ ಮನಸ್ಸಿನಲ್ಲಿ ಹುದುಗಿದ ಮೂಲಭೂತವಾದ ಪ್ರಶ್ನೆಗೆ ಕೈ ಹಾಕಿ ಅವನನ್ನು ಟ್ರೈನ್ ಮಾಡ್ತಾ ಇದ್ದಾನೆ. ಹೀಗಲ್ಲ, ಹೀಗಲ್ಲ, ಹೀಗಲ್ಲ. ಎಲ್ಲಿಗೆ ಅವನನ್ನು ಬೆಳೆಸ್ತಿದ್ದಾನೆ? ಅದು ಅರ್ಜುನನನ್ನಲ್ಲ, ಅವನನ್ನು ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಬೆಳೆಸ್ತಿದ್ದಾನೆ ಕೃಷ್ಣ ಪರಮಾತ್ಮ. ನಮ್ಮನ್ನು ಬೆಳೆಸುವ ಕಲೆ, ಆ ಕಲೆ ಕೃಷ್ಣನಿಗಲ್ಲದೆ ಇನ್ಯಾರಿಗಿಲ್ಲ. ಎಂಥ ಅದ್ಭುತ! ಸಾಕಷ್ಟು ಪ್ರಶ್ನೆಗಳಲ್ಲಿ ಅರ್ಜುನನ ಮತ್ತೊಂದು ಪ್ರಶ್ನೆಯನ್ನು ಹಾಕಿದ್ದ. ನಾನು ಮಾಡೋ ಯುದ್ಧದಲ್ಲಿ ಗುರು ಹತ್ಯೆ ಆಗ್ತದೆ, ಆಚಾರ್ಯರನ್ನು ಹತ್ಯೆಗೈದ ಹಾಗಾಗ್ತದೆ, ಬಂಧುಗಳನ್ನು ಹತ್ಯೆ ಮಾಡಿದ ಹಾಗಾಗ್ತದೆ, ಬಂಧು ಹತ್ಯೆ ಗುರು ಹತ್ಯಾದಿಗಳಿಂದ ಪಾಪ ಉಂಟಾಗ್ತದೆ. ಈ ಪಾಪಕ್ಕೇನು ಉತ್ತರ ಕೃಷ್ಣ ಅಂತ. ನಾನು ಯುದ್ಧದಿಂದ ನಿವೃತ್ತಿ ಘೋಷಣೆ ಮಾಡಲಿಕ್ಕೆ ಜೀವನಾಶದ ಕಾರಣ ಅಲ್ಲ, ದೇಹನಾಶದ ಕಾರಣವೂ ಕೂಡ ಅಲ್ಲ. ಈ ದೇಹನಾಶ ಆಗ್ತದೆ, ನನಗೆ ಶೋಕ ಆಗ್ತದೆ ಅಂತನ್ನೋ ಕಾರಣವೂ ಅಲ್ಲ. ಯಾಕಂದರೆ ನೀನು ಒಂದೊಂದನ್ನು ಉತ್ತರ ಕೊಡ್ತಾ ಬಂದ್ಬಿಟ್ಟು ಅಭಿಮಾನ ಬಿಡು ಅಂತ ಹೇಳ್ದಿ, ದೇಹಕ್ಕೆ ನಾಶ ತಪ್ಪಿದ್ದಲ್ಲ ಅಂತಂದು, ಹೊಸ ದೇಹ ಬರ್ತದಲ್ಲ ಅಂತ ಬೇರೆ ಉತ್ತರ ಕೊಟ್ಟು, ಜೀವನಿಗೆ ನಾಶವೇ ಇಲ್ಲ ಅಂತ ಹೇಳಿಬಿಟ್ಟು ಈಗೇನು ಮಾಡಬೇಕು? ಅದಕ್ಕೆ ಈ ಪ್ರಶ್ನೆ ಮುಂದುವರಿಸಿದ. ಪಾಪ ಬರ್ತದಲ್ಲ, ಅದಕ್ಕೆ ನಾನು ಯುದ್ಧದಿಂದ ನಿವೃತ್ತಿ ಮಾಡ್ತೇನೆ. ಇದು ಹೊಸ ಪ್ರಶ್ನೆಗೆ ಬಂದ್ವಿ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ. ಎಲ್ಲ ಬಂಧುಗಳನ್ನು ಹನನ ಮಾಡಿಬಿಟ್ರೆ ಪಾಪ ಬರ್ತದೆ ಅಂತ ಹಿಂದೆ ನಾನು ನಿರೂಪಿಸಿದೇನಲ್ಲ ಕೃಷ್ಣ. ಬಂಧು ಹತ್ಯೆ ಅಂಥ ಪಾಪ ಇನ್ನೊಂದಲ್ಲ. ಅದರಿಂದ ಪರಲೋಕದಲ್ಲೂ ದುಃಖ ಆಗಲಿಕ್ಕಿದೆ. ಬಹಳ ಜನರ ಬಾಯಲ್ಲಿ ನಾನು ಕೇಳಿದ್ದೇನೆ, ಬಂಧುಗಳನ್ನು ಹತ್ಯೆ ಮಾಡಿದರೆ ಪರಲೋಕದಲ್ಲಿ ದುಃಖ ಆಗ್ತದೆ. ಇದು ಏನು ನನ್ನ ಮಾತು ಅಲ್ಲ, ಬಹಳ ಜನರ ಬಾಯಲ್ಲಿ ಕೇಳಿದ್ದು. ಇದಕ್ಕೇನು ಉತ್ತರ ಕೃಷ್ಣ? ಇದನ್ನು ಅರ್ಜುನ ಮತ್ತೆ ಪ್ರಶ್ನೆ ಹಾಕಿ, ಬಂಧು ಹತ್ಯೆಯಿಂದ ಪರಲೋಕದಲ್ಲಿ ಶೋಕ ಆಗ್ತದೆ, ಬಂಧುಗಳನ್ನು ಕಳ್ಕೊಂಡ್ವಲ್ಲ ಅಂತ ಇಹಲೋಕದಲ್ಲಿ ಒಂದು ಶೋಕ ಇದ್ದದ್ದೇ,
ಅದನ್ನೇನೋ ನೀನು ಅಭಿಮಾನ ಬಿಟ್ಬಿಡು ಅಂತ ಬಿಡಿಸಿದ್ರೂ ಕೂಡ ಆ ದುಃಖ ತಪ್ಪಿಸ್ಲಿಕ್ಕಿಲ್ಲಲ್ಲ. ಅದಕ್ಕೆ ಆ ದುಃಖ ಆಗ್ತದೆ ಅನ್ನೋ ಕಾರಣಕ್ಕೆ ಪಾಪ ಬರ್ತದೆ, ಪಾಪದಿಂದ ಪರಲೋಕದಲ್ಲಿ ಶೋಕ ಆಗ್ತದೆ, ಅದಕ್ಕೆ ನಾನು ಯುದ್ಧದಿಂದ ನಿವೃತ್ತಿ ಘೋಷಣೆ ಮಾಡ್ತೇನೆ. ಇದು ಪ್ರಸಿದ್ಧ. ಬಂಧುಗಳ ಹತ್ಯೆ ಪಾಪಕ್ಕೆ ಕಾರಣ ಅನ್ನೋದು ಪ್ರಸಿದ್ಧ. ಪಾಪದಿಂದ ನರಕದಲ್ಲಿ ದುಃಖ ಇದೆ ಅನ್ನೋದು ಪ್ರಸಿದ್ಧ. ಇದ್ರ ಬಗ್ಗೆ ಮತ್ತೇನು ನಾವು ಎ ಬಿ ಸಿ ಅಲ್ಲೇನು ಕಾರಣ ಕೊಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾದ ಪ್ರಶ್ನೆ, ಏನು ಉತ್ತರ ಕೊಡಬೇಕು? ಅದಕ್ಕೆ ಕೃಷ್ಣ ಅಂತಾನೆ, ಹೌದು, ಪಾಪದ ಕೆಲಸ ನಡೀತು ಅಂದರೆ ಪರಲೋಕದಲ್ಲಿ ದುಃಖ ಆಗೋದು ನಿಜ. ಮಾಡಬಾರ್ದು ಕೆಲಸ ಮಾಡಿದರೆ ಪಾಪ ಬರ್ತದೆ, ಪಾಪ ಬಂದರೆ ಪರಲೋಕದಲ್ಲಿ ದುಃಖ ಆಗ್ತದೆ. ಕೃಷ್ಣ ಉತ್ತರ ಕೊಡಬೇಕಾದ್ರೆ ಸಹಜವಾಗಿ ನಮ್ಮನ್ನು ಯಾರಾದರೂ ಪ್ರಶ್ನೆ ಹೀಗೆ, ಲೋಕದ ವ್ಯವಹಾರ ಇಷ್ಟಂತೂ ನಮಗೆ ಗೊತ್ತಿದೆ, ಏನು ಅಂದರೆ ಪಾಪದ ಕೆಲಸ ಮಾಡಬೇಡ, ಪಾಪ ಬರೋವಂಥ ಕೆಲಸ ಮಾಡಿ ಪಾಪ ಕಟ್ಕೋಬೇಡ, ಮತ್ತು ದೂತು, ಇದು ಇಷ್ಟೇ ತಾನೇ ಉತ್ತರ. ಹಾಗೆ ಅರ್ಜುನನ ಪ್ರಶ್ನೆಗೆ ನೇರ ಏನು ಉತ್ತರ ಕೊಡಬೇಕಿತ್ತು ಕೃಷ್ಣ? ಸಹಜವಾಗಿ ಊಹಿಸ್ರಿ ನೋಡೋಣ. ಇಷ್ಟು ಪ್ರಶ್ನೆ ಅರ್ಜುನ ಕೇಳಿದ ಕೂಡಲೇ ಏನು ಕೊಡಬೇಕಿತ್ತು? ನೋಡಪ್ಪ, ನೀ ಮಾಡುವಂಥ ಯುದ್ಧ ಅದು ಪಾಪಕ್ಕೆ ಕಾರಣ ಅಲ್ಲ. ಇಷ್ಟಿಷ್ಟು ಉತ್ತರ ಕೊಟ್ಟರು ಮುಗಿದೋಯ್ತು, ಕಂಪ್ಲೀಟೆಡ್. ಆದರೆ ಕೃಷ್ಣ ಉತ್ತರ ಕೊಡುವ ಸ್ಟೈಲ್ ಬೇರೆ. ಯಾಕೆ ಅಂದರೆ ಕೃಷ್ಣ ಕೊಡೋ ಒಂದು ಉತ್ತರ ಇನ್ನು 10 ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿರ್ತದೆ. ಅದಕ್ಕೆ ಅವನ ಸ್ಟೈಲ್ ಚೇಂಜ್ ಆಗ್ತದೆ. ಹೆಂಗಿದೆ ಕೃಷ್ಣ ಕೊಡೋ ಉತ್ತರ ನೀವು ಗಮನಿಸ್ರಿ. ಪ್ರಶ್ನೆ ಏನು ಅಂತ ಅರ್ಥ ಆಗಿದೆ. ಕರೋಡ್ಪತಿ ಪ್ರಶ್ನೆ. ನಾ ಮಾಡುವ ಬಂಧುಗಳನ್ನು ಹತ್ಯೆ ಮಾಡಿ ಯುದ್ಧದಲ್ಲಿ ಕೊಂದಾಕಿದರೆ ಪಾಪ ಬರ್ತದಲ್ಲ, ಪಾಪದಿಂದ ಪರಲೋಕದಲ್ಲಿ ದುಃಖ ಇದೆ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುವ ಕೃಷ್ಣ, ನಾಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಈ ಮಾತನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇದು ಹೇಗೆ ನೋಡಿ ಟ್ರೂ ಟ್ರಾನ್ಸ್ಲೇಟ್ ಮಾಡಬಹುದು. ಸತಃ ಅಸತಃ, ಭಾವ ಅಭಾವ. ಸ್ವಲ್ಪ ತಲೆ ಓಡಿಸ್ಬೋದು, ಏನು ಕಠಿಣ ಇಲ್ಲ. ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ. ಇಷ್ಟು ನೋಡಿ ಮೊದಲನೇ ವಾಕ್ಯದ ಅಭಿಪ್ರಾಯ. ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ. ಏನು ಅಂತ ಗೊತ್ತಾಗಲಿಲ್ಲ. ಅರ್ಜುನನ ಪ್ರಶ್ನೆಗೆ ಇದು ಉತ್ತರ ಆಗ್ತದ ಅಂತ ಸಂದೇಹ ಬರ್ತದೆ ಮೇಲ್ನೋಟಕ್ಕೆ. ಉತ್ತರ ಆಗಿದೆ. ಹೆಂಗೆ? ಸ್ವಲ್ಪ ಶಬ್ದಗಳ ಕಡೆ ಗಮನ ಹರಿಸ್ತೋಣ. ಸತಃ ಅಂದರೆ ಸತ್ಕರ್ಮ ಅಂತ ಅರ್ಥ. ಅಸತಃ ಅಂದರೆ ದುಷ್ಕರ್ಮ ಅಂತ ಅರ್ಥ. ಕೆಟ್ಟ ಕರ್ಮಕ್ಕೆ ಅಸತ್ ಅಂತ ಕರೀತಾರೆ. ಭಾವ ಅಂದರೆ ಸುಖ ಅಂತ ಅರ್ಥ. ಅಭಾವ ಅಂದರೆ ದುಃಖ ಅಂತ ಅರ್ಥ. ಭಾವ ಅಂದರೆ ಸುಖ ಅಂದಮೇಲೆ ಅಭಾವ ಅಂದರೆ ದುಃಖ ಅನ್ನೋದು ಅಂಡರ್ಸ್ಟುಡ್. ಈಗ ನೀವು ಈ ಶ್ಲೋಕವನ್ನು ಗಮನಿಸಿದರೆ ಅರ್ಥ ಏನಾಯಿತು ಅಂತ ನೋಡಿ. ಅಸತಃ ಭಾವ ನ ವಿದ್ಯತೆ. ಅಸತಃ ದುಷ್ಕರ್ಮಕ್ಕೆ ಭಾವ ಸುಖ ನ ವಿದ್ಯತೆ ಇಲ್ಲ. ಸತಃ ಅಭಾವ ನ ವಿದ್ಯತೆ. ಸತ್ಕರ್ಮಕ್ಕೆ ದುಃಖ ಎಂದೂ ಇಲ್ಲ. ಇಷ್ಟು ಹೇಳಿದಾನೆ ಕೃಷ್ಣ. ಆ ಶಬ್ದ ಹೀಗಾಡಿದ್ರಿಂದ ಬೇಗ ನಮಗೆ ಗೋಚರ ಆಗಲಿಲ್ಲ. ಆ ಶಬ್ದ ಬಹಳ ವಿಚಿತ್ರವಾಗಿ ಆಡಿದ್ದಾನೆ. ಅದು ಉಪನಿಷತ್ತುಗಳಲ್ಲಿ ಆಡುವಂತೆ ಸ್ಟೈಲನ್ನು ಇಲ್ಲಿ ಬಳಸಿದ್ದಾರೆ. ಅಸತ್ಕರ್ಮಕ್ಕೆ ಸುಖ ಇಲ್ಲ, ಸತ್ಕರ್ಮಕ್ಕೆ ದುಃಖ ಇಲ್ಲ. ಇಷ್ಟು ಹೇಳಿದ್ದಾನೆ. ತಪ್ಪ? ಇದು ಪ್ರಶ್ನೆಗೆ ಉತ್ತರ ಕೊಟ್ಟನೋ ಇಲ್ಲೋ ಅನ್ನೋದು ಇದನ್ನು ಸ್ಪಷ್ಟ ಆಯಿತು ನೋಡಿ. ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ. ಅಸತ್ಕರ್ಮಕ್ಕೆ ಸುಖ ಇಲ್ಲ, ಸತ್ಕರ್ಮಕ್ಕೆ ದುಃಖ ಇಲ್ಲೋ, ಇದರಿಂದ ನೀನು ಅರ್ಥೈಸ್ಕೋ ಅಂತಂದ. ಇಲ್ಲೇನಾಯಿತು ಸಮಸ್ಯೆ ಅಂದರೆ, ಯುದ್ಧ ಸತ್ಕರ್ಮವೋ ಅಸತ್ಕರ್ಮವೋ ಅಂತ ಕೃಷ್ಣ ಬಾಯಲ್ಲಿ ಹೇಳಲಿಲ್ಲ. ಇದು ಜನರಲ್ ಸಂವಿಧಾನ. ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಕೊಟ್ಟ ಒಂದು ಕಾನ್ಸ್ಟಿಟ್ಯೂಷನ್, ಭಗವದ್ಗೀತೆ. ಅಲ್ಲಲ್ಲಿ ಯುದ್ಧ ಅನ್ನೋ ಶಬ್ದವನ್ನು ಆಡ್ತಾನೆ ಪ್ರಾಸಂಗಿಕವಾಗಿ.
ವಾಸ್ತವಿಕವಾಗಿ ಭಗವದ್ಗೀತೆ ಎಲ್ಲರಿಗೂ ಇರುವಂಥ ಕಾನ್ಸ್ಟಿಟ್ಯೂಷನ್, ಒಂದು ಸಂವಿಧಾನ. ಸಂವಿಧಾನಬದ್ಧವಾದ ಮಾತುಗಳು ಒಬ್ಬ ವ್ಯಕ್ತಿಯನ್ನು ಅವಲಂಬಿಸಿ ಆಡಿದರೆ ಅದು ಸಂವಿಧಾನ ಅಂತ ಆಗಲ್ಲ. ಇದು ಎಲ್ಲರಿಗೂ ಸೇರಿಸಿ ಕೃಷ್ಣ ಹೇಳ್ತಾನೆ. ಒಂದೇ ಮಾತನ್ನು ಆಡಿದ್ದಾನೆ. ಏನಂತ ಕೊಟ್ಟಿದ್ದಾನೆ? ನೋಡು, ಸತ್ಕರ್ಮಕ್ಕೆ ದುಃಖ ಇಲ್ಲ, ಅಸತ್ಕರ್ಮಕ್ಕೆ ಸುಖ ಇಲ್ಲ ಅಂತ ಹೇಳಿದ. ಇಷ್ಟು ಹೇಳಿದ. ಇದನ್ನು ನೀನು ಅಪ್ಲೈ ಮಾಡ್ಕೊ, ನೀನು ಹೇಳ್ಕೊ, ಎಲ್ಲಿ ಬೇಕಾದಲ್ಲಿ ತಗೊಳ್ರಿ ಇದನ್ನು. ಈ ಒಂದೇ ಪದ್ಯವನ್ನು ಎಷ್ಟು ತರಹ ಅರ್ಥ ಮಾಡ್ಕೊಳ್ಬೋದು ಯೋಚನೆ ಮಾಡಿರಿ ನೀವೇ ಬೇಕಂದರೆ. ಯಾವ್ಯಾವ ಕರ್ಮಗಳನ್ನು ನಾವು ದೈನಂದಿನ ಬದುಕಿನಲ್ಲಿ ಮಾಡ್ತಿದ್ದೇವೆ ಅದು ಸತೋ ಅಸತೋ ಹುಡುಕೊಳ್ರಿ. ಅದು ಸತೋ ಅದು ಅಸತೋ, ಅದಕ್ಕೆ ಭಾವವೋ ಅದಕ್ಕೆ ಅಭಾವವೋ ಫಲ ಹೇಳ್ರಿ ನೋಡೋಣ. ಇದನ್ನು ಕೃಷ್ಣ ನಮ್ಮನ್ನು ವಿಮರ್ಶೆಗೆ ಇಳಿಸಿ ನೀ ಮಾಡುವ ಪ್ರತಿ ಕರ್ಮವನ್ನು ಸತ್ ಅಂತೀಯೋ ಅಸತ್ ಅಂತೀಯೋ? ಹಾಗಾದ್ರೆ ಆ ಸತ್ತಿಗೆ ಅಭಾವ ಇಲ್ಲ, ಅಸತ್ತಿಗೆ ಭಾವ ಇಲ್ಲ. ಯಾವ ಫಲ ಯಾವುದಕ್ಕಿದೆ ಅಂತ ನೋಡ್ಕೋ. ನಾ ಹೇಳಿದ್ದೇನೆ ಅಂತಲ್ಲ, ಉಭಯೋರಪಿ ದೃಷ್ಟೋಂತಹ ನಯೋಸ್ತತ್ವದರ್ಶಿಭಿ. ಇದು ಹಿಂದಿನವರೆಲ್ಲರೂ ಕೂಡ ಈ ವಿಷಯದ ಬಗ್ಗೆ ಸಾಕಷ್ಟು ಅಭಿಪ್ರಾಯವನ್ನು ತೋರಿಸಿ ಇದರ ಸರಿಯಾದ ನಿರ್ಣಯವನ್ನು ಮಾಡಿಟ್ಟಿದ್ದಾರೆ ಅಂತಂತ. ಅಂತಹ ದೃಷ್ಟ, ಅಂತ ಶಬ್ದಕ್ಕೆ ನಿರ್ಣಯ ಅಂತ ಅರ್ಥ. ಅಂತ ಅಂದರೆ ಕೊನೆಯಲ್ಲ, ಅಂತ ಅಂದರೆ ನಿರ್ಣಯ ಅಂತ ಅರ್ಥ. ಸತ್ಕರ್ಮಕ್ಕೆ ದುಷ್ಫಲ ಇಲ್ಲ, ದುಷ್ಕರ್ಮಕ್ಕೆ ಸತ್ಫಲ ಇಲ್ಲ ಅನ್ನುವ ಅಭಿಪ್ರಾಯವನ್ನು ಹಿಂದಿನವರು ಎಲ್ಲರೂ ಪ್ರಾಮಾಣಿಕರು ಇದಕ್ಕೊಂದು ನಿರ್ಣಯ ಬರೆದಿಟ್ಟಿದ್ದಾರೆ. ಅಂದಮೇಲೆ ಅರ್ಜುನ, ನೀ ಮಾಡ್ತಾ ಇರುವಂಥ ಯುದ್ಧದಿಂದ ಪಾಪ ಬರ್ತದೆ ಅಂತಂತಿದ್ದೀಯಲ್ಲೋ, ಬಿಟ್ಬಿಡು ಅದನ್ನು ತಲೆಯಿಂದ ಅಂತಂದಂತೆ ಕೃಷ್ಣ. ಇದು ಕೃಷ್ಣನ ಮಾತಿನಲ್ಲಿ ಬಂದಂಥ ಮರ್ಮ. ಹೀಗಾಗಿ ನಾವು ಕೂಡ ಚಿಂತನೆ ಮಾಡುವಾಗ ಸತ್ ಅಸತ್, ಸತ್ ಅಂದರೆ ಸತ್ಕರ್ಮ, ಅಸತ್ ಅಂದರೆ ಅಸತ್ಕರ್ಮ. ಇಲ್ಲಿ ಭಾವ ಮತ್ತು ಅಭಾವ, ಭಾವ ಅಂದರೆ ಸುಖ, ಅಭಾವ ಅಂದರೆ ದುಃಖ. ಈ ಅರ್ಥವನ್ನು ಮಾಡಿಕೊಂಡು ಈ ಪದ್ಯವನ್ನು ಚಿಂತನೆ ಮಾಡಿರಿ. ಒಂದು ಅಭಿಪ್ರಾಯವನ್ನು ಮಾತ್ರ ನಿಮ್ಮ ಮುಂದೆ ನಾನು ಈ ಶ್ಲೋಕಕ್ಕೆ ತಿಳಿಸಿದ್ದೇನೆ. ಇನ್ನೂ ಒಂದು ಅಭಿಪ್ರಾಯವೂ ಈ ಶ್ಲೋಕಕ್ಕಿದೆ. ಏನು ಅಭಿಪ್ರಾಯ? ಮೈ ರೋಮಾಂಚನ ಆಗ್ತದೆ ಈ ಅಭಿಪ್ರಾಯ ನೀವು ಕೇಳಿಬಿಟ್ರೆ. ನಾಸತೋ ವಿದ್ಯತೆ ಭಾವ ನ ಅಭಾವೋ ವಿದ್ಯತೆ ಸತಃ. ಈ ಶಬ್ದಗಳನ್ನು ಸ್ವಲ್ಪ ನಾವು ಚಿಂತನೆ ಮಾಡುವಾಗ ಗಮನಿಸಬೇಕು. ಏನು ಅಂದರೆ, ಹಿಂದೆ ಕೃಷ್ಣ ಜೀವರಿಗೆ ನಾಶ ಇಲ್ಲ. ಯಾಕಿಲ್ಲ? ಹಿಂದೆ ನಾನಿದ್ದೆ, ಮುಂದೆ ಇದ್ದೇನೆ, ಈಗಲೂ ಇದ್ದೇನೆ, ನನ್ನಂತೆ ಜೀವನು ಹಿಂದೂ ಮುಂದೂ ಇದ್ದಾನಾದ್ದರಿಂದ ನಾಶ ಇಲ್ಲ, ಅವ ಅನಾದಿ. ಈ ಶಬ್ದ ಇದನ್ನು ವಿವರಣೆ ಕೊಟ್ಟಿದ್ದಾನೆ. ಇದರ ಮೇಲೊಂದು ಅಭಿಪ್ರಾಯ ವ್ಯಕ್ತ ಆಯಿತು. ಏನು? ಜಗತ್ತಿನಲ್ಲಿ ನಾಶವೇ ಇಲ್ಲದ್ದು ಅಂತ ಇಂತಿಷ್ಟನ್ನು ಒಪ್ಪಿಕೊಳ್ಳೇಬೇಕಾಗ್ತದಂತೆ. ಅದು ಅನಿವಾರ್ಯ, ನಾವು ಒಪ್ಕೋಬೇಕು. ಯಾವುದನ್ನು? ದೇವರು, ಜೀವ, ಎರಡನ್ನಂತೂ ಕೃಷ್ಣ ಹೇಳಾಗಿದೆ. ಎರಡರಂತೆ ಇನ್ನು ಕೆಲವು ಇದ್ದಾವೆ. ಯಾವುದು ಅಂದರೆ ಪ್ರಕೃತಿ, ಕಾಲ. ಪ್ರಕೃತಿ, ಕಾಲ ಹಾಗೂ ಆಕಾಶ, ನಮ್ಮದೇ ಆದಂಥ ಕರ್ಮ. ಈ ಏನು ವಸ್ತುಗಳವ ಇವುಗಳಿಗೆ ಹುಟ್ಟಿಲ್ಲ, ನಾಶ ಇಲ್ಲ. ಇವು ಅನಾದಿಯಿಂದ ಬಂದಿದ್ದಾವಂತೆ. ಅದರಲ್ಲಿಯೂ ಪ್ರಕೃತಿ, ಕಾಲ ಇವೆಲ್ಲವೂ ಅನಾದಿಯಿಂದ ಬಂದಿದ್ದಾವಂತೆ. ಎಷ್ಟು ವಿಚಿತ್ರವಾದ ವಸ್ತುಗಳಿವು. ಯಾಕಂದರೆ ಸಹಜ ಪ್ರಶ್ನೆ ಉದ್ಭವಿಸ್ತದೆ, ಜೀವನಿಗೊಬ್ಬನಿಗೆ ಅನಾದಿ ನಿತ್ಯ ಅನ್ನಬೇಕೋ, ದೇವರು ಒಬ್ಬನೇ ಅನಾದಿ ನಿತ್ಯನೋ, ಅಥವಾ ಅವನಿಗೆ ಬಿಟ್ಟು ಬೇರೆ ಇನ್ಯಾವುದಾದ್ರೂ ವಸ್ತುಗಳು ಅನಾದಿ ನಿತ್ಯವಾದದ್ದು ಅವನು ಅಂದಾಗ ಕೃಷ್ಣ ಬರೀ ಜೀವ, ಬರೀ ದೇವರು ಅಷ್ಟೇ ಅಲ್ಲ, ದೇವರು ಹಳೆಬ. ದೇವರು ಎಷ್ಟು ಹಳೆಬನೋ ಜೀವನೂ ಅಷ್ಟೇ ಹಳೆಬ. ಜೀವ ಎಷ್ಟು ಹಳೆಬನೋ ಅಷ್ಟೇ ಹಳೆದು ಪ್ರಕೃತಿ, ಅಷ್ಟೇ ಹಳೆಯದು ಕಾಲ, ಅಷ್ಟೇ ಹಳೆಯದು ಆಕಾಶ. ಈ ವಿಷಯವನ್ನು ಪ್ರಸ್ತಾಪಪಡಿಸಲಿಕ್ಕೆ ಕೃಷ್ಣ ಪರಮಾತ್ಮ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅಂತಂತಾನಂತೆ. ಇಲ್ಲಿ ಸತ್ ಅಸತ್ ಶಬ್ದ, ಭಾವ ಅಭಾವ ಶಬ್ದಗಳು ಕನ್ಫ್ಯೂಸ್ ಆಗಬಾರ್ದು. ಅಭಾವ ಅಂದರೆ ನಾಶ ಅಂತನ್ನೋ ಅರ್ಥದಲ್ಲಿ ಪ್ರಯೋಗಿಸಿ ಇವುಗಳಿಗೆ ಅಭಾವ ಇಲ್ಲ ಅಂದರೆ ಇವುಗಳಿಗೆ ನಾಶ ಇಲ್ಲ ಅಂತಂತ.
ಯಾವುಗಳಿಗೆ? ಪ್ರಕೃತಿಗೆ ನಾಶ ಇಲ್ಲ, ಕಾಲಕ್ಕೆ ನಾಶ ಇಲ್ಲ, ಆಕಾಶಕ್ಕೆ ನಾಶ ಇಲ್ಲ. ಇವುಗಳಿಗೆ ಹೇಗೆ ನಾಶ ಇಲ್ಲವೋ ಇದರಂತೆ ಜೀವನಿಗೂ ನಾಶ ಇಲ್ಲ. ಸೊ ಅಂಡರ್ಸ್ಟುಡ್, ಎಲ್ಲವೂ ಸ್ಪಷ್ಟ ಆಯ್ತು ಇವತ್ತು. ಏನು ಅಂದರೆ, ಒಂದು ವಿಷಯ ಪ್ರಸ್ತಾಪ ಪಡಿಸಿದ್ದಕ್ಕೆ ಕೃಷ್ಣ ಎರಡು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ತರ ಕೊಟ್ಬಿಟ್ಟಿದ್ದಾನೆ. ಅದನ್ನು ಉದಾಹರಣೆಯಾಗಿ ಕೊಟ್ಟ. ಹೀಗಾಗಿ ಭಗವದ್ಗೀತೆಯನ್ನು ಅನುಸಂಧಾನ ಮಾಡಬೇಕಾದ್ರೆ ಅನೇಕ ಮುಖವಾಗಿ ನಾವು ಪದ್ಯಗಳನ್ನು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ನಾಸತೋ ವಿದ್ಯತೆ ಭಾವ ಅನ್ನೋ ಮಾತಿಗೆ ವ್ಯಾಖ್ಯಾನ ಮಾಡಿದ ಪದ್ಧತಿ. ಇದರ ಮುಂದೆ ಬರುವಂಥ ಪ್ರಕೃತಿ ನಾಶ ಇಲ್ಲ, ಪುರುಷ ನಾಶ ಇಲ್ಲ, ಕಾಲ ನಾಶ ಇಲ್ಲ. ಹೊಸ ವಿಷಯ ಬಂತು ನಮಗೆ. ಸಾಕಷ್ಟು ಜನ ಕೇಳ್ತಾರೆ, ಅಲ್ಲಲ್ಲಿ ಏನೇನೋ ಪ್ರಶ್ನೆಗಳು ಉದ್ಭವಿಸುವಾಗ ಕೇಳೋದು ಇದನ್ನೇ, ಆಚಾರ್ಯ ಈ ಜೀವ ಅನ್ನೋನು ಯಾವತ್ತು ಬಂದ ಅಂತ ಕೇಳ. ಏನು ಹೇಳೋಣ? ನಾವು ಕೂಡಲೇ ಏನೋ ಉತ್ತರ ಕೊಡಬೇಕಲ್ಲ ಅನ್ನೋ ಹಂಬಲದಲ್ಲಿ ಜೀವನಿಗೆ ಎಂದು ಬಂದ ಅಂತ ಕೇಳಬೇಡ. ಅವನ ಅನಾದಿ ನಿತ್ಯ ಅಂದ್ರೆ ಏನು ಅಂತಾರೆ. ಮತ್ತೆ ಸಹಜ, ಅಷ್ಟು ಎಜುಕೇಷನ್ ಇಲ್ಲ, ಅಂಥ ಶಿಕ್ಷಣ ಇಲ್ಲ. ಶಬ್ದ ನಾವು ಹೊಸದಾಡಿದ ಕೂಡಲೇ ಪಾಪ ಉತ್ತರ ಏನು ಬಂದಂತ ಆಗಬೇಕು ಅವರಿಗೆ. ಜೀವ ಅನಾದಿ. ಜೀವ ಅನಾದಿ ಅಂದರೆ ಏನು? ಆಮೇಲೆ ಜೀವ ಎಂದು ಬಂದ ಅಂತ ಯಾಕೆ ಕೇಳಿದೆ ಅಂದರೆ, ಈ ಕರ್ಮ ಅಂತ ಅಂತಾರಲ್ಲ, ಅದು ಎಂದು ಹುಟ್ಟಿತು ಅಂತ ಬೇಕಾಗಿತ್ತು, ಅದಕ್ಕೆ ಕೇಳಿದೆ ಅಂತಾರೆ. ಮತ್ತೆ ಇದೊಂದು ಸಮಸ್ಯೆನೇ. ಈಗ ಈ ಕರ್ಮದ ಬಗ್ಗೆ ಕೊಡ್ಬೇಕಂದ್ರೆ ಜೀವನ ಬಗ್ಗೆ ಹೇಳಬೇಕೀಗ. ಆವಾಗ ಮತ್ತೆ ಪುನಃ ಹೇಳ್ತಾರೆ, ಛೇ ಕರ್ಮವೂ ಅನಾದಿ, ಮತ್ತು ಅಂದರೆ ಏನು ಅಂತ ಕೇಳ್ತಾರೆ. ಸಮಸ್ಯೆ ಆಗಿರೋದೇ ಅಲ್ಲಿ. ಈ ಅನಾದಿ ಅನ್ನೋ ಶಬ್ದ ಆಡಿದ ಕೂಡಲೇ ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಏನೋ ಒಂದು ಹೊಸ ಶಬ್ದ ಆಡ್ತಾರೆ, ಅದರ ಅರ್ಥ ತಿಳಿತಾ ಇಲ್ಲ. ಅದು ಬಹಳ ಕಠಿಣದ ಶಬ್ದ ಅಲ್ಲ, ಅದು ನಮ್ಮನ್ನು ಹ್ಯಾಮರಿಸ್ಲಿಕ್ಕೆ ಕೊಟ್ಟ ಉತ್ತರ ಅಲ್ಲ. ಕೃಷ್ಣ ಕೊಟ್ಟ ಈ ಉತ್ತರ ಏನಿದೆ ನಮಗೆ ಕನ್ವಿನ್ಸ್ ಮಾಡ್ತಾನೆ ಕೃಷ್ಣ. ಕನ್ವಿನ್ಸ್ ಆಗಬೇಕು ನೀವು. ಏನು ಕನ್ವಿನ್ಸ್ ಅಂದರೆ, ದೇವರು ಅನ್ನೋನು ಎಷ್ಟು ಹಳೆಬನೋ ದೇವರದ್ದೇ ಒಂದು ಅಂಶವಾದ ಜೀವನು ಅಷ್ಟೇ ಹಳೆಬ ಅನ್ನೋ ತಿಳಿಸ್ಬೇಕು. ಇಷ್ಟೇನೇನಲ್ಲ. ಅನಾದಿ ಅಂದರೆ ಅಷ್ಟೇ ಅರ್ಥ ಇಟ್ಕೊಳ್ರಿ. ದೇವರೇ ಅಂತಾನೆ, ಯಾರೀ ಹೇಳಲಿಕ್ಕೆ ಸಾಧ್ಯ? ಮುಂದೆ ದೇವರಂತಾನೆ. ಜೀವರ ಬಗ್ಗೆ ಹೇಳುವಾಗ ಒಂದೇ ಮಾತು ಹೇಳ್ದ, ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಈ ಮಾತನ್ನು. ಏನಂದ ಪರಮಾತ್ಮ? ಏನೋ ಚರ್ಚೆ ಮಾಡ್ತಿ, ನಂದೇ ಒಂದು ತುಣುಕೋ ಇವ ಅಂತ ಹೇಳಬೇಕು. ಇನ್ನು ಯಾರು ಹೇಳ್ತಾರೆ ಹೇಳಿ. ಪರಬ್ರಹ್ಮ ಸ್ವರೂಪನಾದ ಸಾಕ್ಷಾತ್ ಶ್ರೀಹರಿ ಹೇಳಿದ, ನಂದೇ ಒಂದು ಅಂಶ ನೋಡು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಯಾರು ಹೇಳ್ತಾರೆ ಈ ಮಾತನ್ನು? ನಂದೇ ಒಂದು ಅಂಶನಪ್ಪ ಜೀವ ಅಂದರೆ, ಬೇರೆ ಅಲ್ಲ ಹೋಗು ಅಂತಂದಂತ. ಅವನೇ ಇವನು ಅಂತ ಅಭಿಪ್ರಾಯ ಮಾಡಿಕೊಂಡು ಗೊಂದಲಕ್ಕೆ ಹಾಕೋಬೇಡ್ರಿ. ಬಹಳ ಸುಲಭವಾಗಿ ಹೇಳಿದ್ದೇನು ಅಂದರೆ, ನಾನೆಷ್ಟು ಹಳೆಬನೋ ನನ್ನಷ್ಟೇ ಹಳೆಬ ಇವ ಅಂತ ಹೇಳಿದ್ದಂತೆ. ನನ್ನಷ್ಟೇ ಹಳೆಬನಪ್ಪ ಇವ, ಯಾಕೆ ಚಿಂತನೆ ಮಾಡ್ತಿದ್ದೀವಿ ನನಗೆ? ಇದು ಭಗವಂತ ಜಗತ್ತಿಗೆ ಹೇಳಬೇಕಾದಂಥ ತತ್ವ. ನಾವು ಇದರಿಂದ ಎಚ್ಚೆತ್ಕೊಳ್ಬೇಕು. ನಾವು ಎಷ್ಟು ಹಳೆಬರು ಅಂತ ಯೋಚನೆ ಮಾಡಿದರೆ ನಮ್ಮ ಬರ್ತ್ ಡೇಟೇ ಇಲ್ಲ. ಬರ್ತ್ ಡೇಟೇ ಇಲ್ಲ ಅಲ್ಲ. ಮತ್ತು ಸರ್ಟಿಫಿಕೇಟ್ ಇದೆ ಅಲ್ಲ, ಶರೀರದ್ದದು, ಜೀವನದಲ್ಲ. ಶರೀರದ ಸರ್ಟಿಫಿಕೇಟ್ ಇಟ್ಕೊಂಡು ನಮ್ಮ ಸರ್ಟಿಫಿಕೇಟ್ ಅಂದರೆ ಏನರ್ಥ? ಸರ್ಟಿಫಿಕೇಟ್ ಬಂದದ್ದು ಶರೀರಕ್ಕೆ, ಜೀವನಿಗಲ್ಲ. ಹಾಗಾದರೆ ನಮಗೆ ಅಂತ ಬರ್ತ್ ಡೇಟ್ ಇಲ್ಲ, ಶರೀರಕ್ಕಿದೆ. ಶರೀರಕ್ಕೆ ಒಪ್ಪಿಕೊಳ್ಳೋಣಂತೆ. ಅದನ್ನು ಕೃಷ್ಣ ಹೇಳಬೇಕಾಗಿದೆ. ಎರಡನೇ ಅಂಶ, ಕೃಷ್ಣ ಪರಮಾತ್ಮ ಆ ಕರ್ಮ ಅಂತ ಹೇಳ್ತಾನೆ. ಅದೂ ಕೂಡ ಜೀವರಾದ ನಮಗೆ ನಮ್ಮಿಂದ ಬೇರ್ಪಡಿಸ್ಲಿಕ್ಕಾಗದೇ ಇದ್ದಂತೆ ನಾವೆಷ್ಟು ಹಳೆಬರಾಗ್ಯವೋ ನಮ್ಮ ಕರ್ಮವೂ ನಮ್ಮಿಂದ ಬೇರ್ಪಡಿಸ್ಲಿಕ್ಕಾಗದ್ದು ಎಷ್ಟು? ಅದು ನಮ್ಮಷ್ಟೇ ಹಳೇದದ. ಪ್ರಕೃತಿ ಹಳೇದು, ಕರ್ಮ ಹಳೇದು, ಆಕಾಶ ಹಳೇದು. ಇವು ಯಾವುದಕ್ಕೂ ಬರ್ತ್ ಡೇಟ್ಗಳಿಲ್ಲ. ಇವು ಇಷ್ಟು ತಿಳ್ಕೊಟ್ಟು, ಇವು ಯಾವುದಕ್ಕೂ ಬರ್ತ್ ಡೇಟ್ಗಳಿಲ್ಲ. ಇದ್ರದ್ದು ಡೇಟ್ ಇದ್ರದ್ದು ಇಲ್ಲ. ಪ್ರಕೃತಿ ಇಲ್ಲ, ಕಾಲಕ್ಕೆ ಇಲ್ಲ, ಜೀವನಿಗೂ ಇಲ್ಲ, ಕರ್ಮಕ್ಕೂ ಇಲ್ಲ. ಹೀಗೆ ಇವನ್ನ ಹೇಳಲಿಕ್ಕೋಸ್ಕರನೇ ಶಬ್ದ ಆಡುವಾಗ ಎಲ್ಲರೂ ಏನು ಮಾಡ್ತಾರೆ? ಶಾಸ್ತ್ರಗಳಲ್ಲಿ ಅನಾದಿ ಅನಾದಿ ಅಂತ ಆಡ್ತಾರೆ.
ಇಷ್ಟು ಹೇಳಿದರೂ ಕೆಲವ್ರಿಗೆ ಕನ್ವಿನ್ಸ್ ಆಗಲ್ಲ. ಏನೋ ಹೇಳ್ತೀರ ಆಚಾರ್ಯ, ಜೀವ ಕರ್ಮ ಅದು ಯಾಕೋ ಅದು ಸರಿ ಹೋಗಲ್ಲ. ಅಷ್ಟು ಸುಲಭವಾಗಿ ಅದನ್ನು ಬೇಗ ಮನಸ್ಸಿಗೆ ತಗೊಳ್ತಾ ಇಲ್ಲ. ಇಷ್ಟು ಸ್ಪಷ್ಟವಾಗಿ ಹೇಳಿದರೂ ತಗೊಳ್ತಾ ಇಲ್ಲ. ಮತ್ತೂ ಹುಡುಕ್ತಾರೆ, ಈ ಜೀವ ಎಂದು ಬಂದ ಅಂತ ಕೇಳ್ತಾರೆ. ಮತ್ತೂ ಪ್ರಶ್ನೆ ಅಲ್ಲಿಗೆ ಬರ್ತದೆ. ಅಷ್ಟು ಗೋಳಾಡಿದರೆ ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲ್ಲ. ಸ್ವಲ್ಪ ಯೋಚನೆ ನಾವೇ ಖುದ್ದಾಗಿ ನಮ್ಮ ಬಗ್ಗೆ ನಾವು ಮಾಡ್ಕೊಳ್ತಾ ಹೋದಾಗ ಈ ಜೀವನಿಗೆ ಎಂದೂ ಹುಟ್ಟಿಲ್ಲ, ಈ ಜೀವ ದೇವರಷ್ಟು ಹಳೆವ, ಇದನ್ನು ಬಹಳ ಸೂಕ್ಷ್ಮವಾಗಿ ನಾನು ಆಡಿದ ಮಾತನ್ನು ಬಾರಿ ಬಾರಿ ಹೇಳಿದರೂ ಕನ್ವಿನ್ಸ್ ಆಗಲ್ಲ. ಅವರವರೇ ತಮ್ಮ ಆಲೋಚನೆಗಿಳಿದಾಗ ಜೀವತತ್ವ ಏನು ಅಂತ ಸ್ಪಷ್ಟ ಆಗ್ತದೆ. ಇಷ್ಟಂತೂ ಬಿಡಿಸಿ ವಿವರಣೆ ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಇಷ್ಟು ಹೇಳಿದ ಮೇಲೂ ಕೂಡ ಮತ್ತೊಂದು ಅಭಿಪ್ರಾಯವನ್ನು ಕೃಷ್ಣ ಪರಮಾತ್ಮ ಸ್ಪಷ್ಟಪಡಿಸ್ಲಿಕ್ಕೆ ಹೋಗ್ತಾನೆ. ಜೀವ ಅನಾದಿ ನಿತ್ಯ ಅನ್ನೋದನ್ನು ದೇವರು ಅತಿ ತನ್ನ ಹತ್ತಿರಕ್ಕೆ ಜೀವನನ್ನು ಇರಿಸಿ ಮಾತನಾಡ್ತಾನೆ. ಹೇಳಿದ್ದೇನೆ ಎಷ್ಟು ಹತ್ತಿರ ಅಂದರೆ, ಒಂದು ಕಡೆ ಹೇಳುವಾಗ ಇಲ್ಲೇ ಹೇಳ್ತಾನೆ, ಈಗ ನನ್ನಿಂದ ಅವನನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ವೋ, ಅದಕ್ಕೆ ನಾನೂ ನಿತ್ಯ ಅವನೂ ನಿತ್ಯ ಅಂದ್ಬಿಟ್ಟು. ನನ್ನಿಂದ ಬೇರ್ಪಡಿಸಿದ್ರೆ ಅವನು ಏನಾದರೂ ಬೇರೆ ಅಂತ ಬೇರ್ಪಡಿಸ್ಲಿಕ್ಕೆ ಆಗ್ತಿದ್ದಿದ್ರೆ ನನ್ನಿಂದ ಅವನನ್ನು ಅನಿತ್ಯ ಅನುಭವದಿತ್ತೋ, ನನ್ನಿಂದ ಅವನು ಯಾವ ರೀತಿಯಾಗೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವಿನಾಭಾವವನ್ನು ಹೇಳ್ತಾನೆ ಪರಮಾತ್ಮ. ಇದನ್ನೇ ಹೊಸ ಶಬ್ದದಿಂದ ಕರೆದ್ರು. ಇವ ಬಿಂಬ, ಅವ ಪ್ರತಿಬಿಂಬ. ಅದು ಹೊಸ ಶಬ್ದ ಏನಲ್ಲ, ತುಂಬ ಪ್ರಾಚೀನ ಶಾಸ್ತ್ರೀಯ ಶಬ್ದಗಳು. ಎಷ್ಟು ಪರಮಾತ್ಮ ಜೀವನನ್ನು ಹತ್ತಿರಕ್ಕೆ ಕರೆದು ಮಾತನಾಡ್ತಾನೆ, ಹತ್ತಿರಕ್ಕೆ ಇರಿಸಿ ಮಾತನಾಡ್ತಾನೆ. ನಾವೆಲ್ಲ ಅದನ್ನು ನೋಡಿ ಆದರೆ ಹೆಮ್ಮೆ ಪಡಬೇಕು. ಅರೇ, ನಮ್ಮನ್ನು ಎಲ್ಲರೂ ಬಿಟ್ಟರು ಇವ ಬಿಡೋದಿಲ್ಲಲ್ಲ ಅಂತ. ಎಲ್ಲರೂ ನಮ್ಮಿಂದ ಬಿಟ್ಟು ಹೋಗ್ತಾರೆ, ಈತ ಮಾತ್ರ ಅರ್ಜುನನಿಗೆ ಹೇಳುವಾಗ, ಕನ್ವಿನ್ಸ್ ಮಾಡುವಾಗ ಹೇಳ್ತಾನೆ, ನಾನೊಬ್ಬ ನೋಡೋ ಇವನು ಬಿಡದೇ ಇರೋ ಹಾಗೆ ಹತ್ತಿರದಲ್ಲಿ ಇಟ್ಕೊಳ್ತೀನಿ ಅಂತಂತಾನೆ. ಇದನ್ನು ನೋಡಿ ಆದರೂ ಯುದ್ಧದಲ್ಲಿ ಪ್ರವೃತ್ತಿ ಮಾಡು. ಎಂಥ ಮಾತು! ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಏನು ತಿಳಿದಿದ್ದಿ ಜೀವತತ್ವದ ಬಗ್ಗೆ? ಪರಮಾತ್ಮ ತತ್ವ ಇಡೀ ಲೋಕವನ್ನೆಲ್ಲ ವ್ಯಾಪಿಸಿದೆ ಅನ್ನೋದು ಹೇಗೋ, ಲೋಕವನ್ನು ವ್ಯಾಪಿಸಿರೋಣದ್ರಿಂದಲೇ ಈ ಪರಮಾತ್ಮ ಅನ್ನೋ ತತ್ವವನ್ನು ಯಾವುದೂ ನಾಶ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ಹಾಗೇನೇ ಜೀವನನ್ನು ಕೂಡ ದೇಹದೊಳಗೆ ವ್ಯಾಪಿಸಿರೋಣಾದ್ರಿಂದ ದೇಹವನ್ನು ನಾಶಪಡಿಸ್ಬೋದೇ ಹೊರತು ವ್ಯಾಪಿಸಿದ ಜೀವನನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಪದ್ಯಕ್ಕೆ ಎರಡು ಅರ್ಥ. ಎಂಥ ಅದ್ಭುತ ನೋಡಿ! ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ನೋಡಿದ್ರ, ಎರಡು ಅರ್ಥ. ಪ್ರಪಂಚವನ್ನೆಲ್ಲ ವ್ಯಾಪಿಸಿರೋದು ಪರಮಾತ್ಮ ತತ್ವ, ಶರೀರವನ್ನು ಮಾತ್ರ ವ್ಯಾಪಿಸಿರೋದು ಜೀವತತ್ವ. ಹಾಗಾದರೆ ಏನ ಸರ್ವಮಿದಂ ತತಂ ಅಂತಂದ. ವ್ಯಾಪಿಸಿರುವ ವಸ್ತುಗಳಿಗೆ ನಾಶ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕಂಡುಕೊಂಡಿದ್ರೆ ಈ ಸತ್ಯವನ್ನು ನೀವು, ಕಾಲ ನಾಶ ಮಾಡಲಿಕ್ಕಾಗಲ್ಲ. ಯಾಕೆ? ಎಲ್ಲೆಡೆ ವ್ಯಾಪಿಸಿದೆ. ಪ್ರಕೃತಿ ನೀವು ಹೋಗಿ ನಾಶ ಮಾಡ್ತೇನೆ ಅಂದರೆ ನಾಶ ಆಗಲ್ಲ. ಅದು ಯಾಕೆ? ಇಲ್ಲಿ ಏನೋ ಮಾಡಲಿಕ್ಕೆ ಹೋದರೂ ಇನ್ನೊಂದು ಕಡೆ ಇದೆ. ಹಾಗಾದರೆ ಯಾವುದು ಎಲ್ಲವನ್ನು ವ್ಯಾಪಿಸ್ತದೆ ಅದನ್ನು ನಾವು ನೀವು ನಮ್ಮ ಬಲವಂತಕ್ಕೆ ಸಿಲುಕಿಸಿ ಅದನ್ನು ನಾಶ ಮಾಡಲಿಕ್ಕೆ ಆಗಲ್ಲ. ಹಾಗೆ ಜೀವ ಅನ್ನೋನನ್ನು ಏನು ಅಂತ ತಿಳಿದಿದ್ದಿ, ಪರಮಾತ್ಮ ಪ್ರಪಂಚವನ್ನು ವ್ಯಾಪಿಸಿದಾನೆ, ಅವನೂ ನಾಶಪಡಿಸ್ಲಿಕ್ಕಾಗೋದಿಲ್ಲ. ಜೀವಾತ್ಮ ದೇಹವನ್ನು ವ್ಯಾಪಿಸಿದಾನೆ, ಅವನನ್ನು ನಿನ್ನ ಕೈಯಲ್ಲಿ ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಏನು ನಾಶ ಆಗ್ತಾನೆ ಅಂತ ಯುದ್ಧ ಮಾಡದೇ ಇರೋದಕ್ಕೆ ಕಾರಣ ಹೇಳಿ ನೋಡೋಣ. ಎಂಥ ಮಾತಾಡಿದ್ದಾನು! ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತಾನೆ. ಇದು ಕೃಷ್ಣ ಪರಮಾತ್ಮನ ಮಾತಿನಲ್ಲಿ ಬಂದಂಥ ಮತ್ತೊಂದು ವಿಶೇಷ. ಆವಾಗಲೇ ತಿಳಿಸಿದೆ, ಜೀವ ಹಾಗೂ ಪರಮಾತ್ಮರಿಗಿರುವ ಇಂಟರ್ನಲ್ ಕಲೆಕ್ಷನ್, ಆಂತರಿಕವಾದ ಸಂಬಂಧ ಎಷ್ಟು ಅದ್ಭುತವಾದದ್ದು. ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಕೃಷ್ಣ ಅಂತಾನೆ. ಅದನ್ನು ವ್ಯಾಖ್ಯಾನ ಮಾಡಬೇಕು, ಸ್ಪಷ್ಟಪಡಿಸಬೇಕು. ವೇದಗಳು ಸಾರಿವೆ, ಉಪನಿಷತ್ತುಗಳು ಸಾರಿವೆ ಈ ತತ್ವವನ್ನು. ನಾವು ಆ ತತ್ವ ತಿಳಿದೇ ವಂಚಿತರಾಗಬಾರ್ದು.
ನಮ್ಮ ಹತ್ರಕ್ಕೆ ಬಂದಾಗ ಅದರ ಕಡೆ ಗಮನ ಹರಿಸ್ಬೇಕು. ಹೇಳ್ತದೆ ವೇದಗಳಲ್ಲಿ, ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತಂತದೆ. ಜೀವಾತ್ಮ ಯಾಕಿಷ್ಟು ದುಃಖಿಯಾಗಿದ್ದೀಯೋ, ಯಾಕಿಷ್ಟು ದೈನ್ಯತೆ ನಿನ್ನಲ್ಲಿ, ಯಾಕಿಷ್ಟು ಬಳಲ್ತಿದ್ದಿ ಅಂತ ಕೇಳ್ತದೆ ಉಪನಿಷತ್ತು. ಯಾಕೆ ಬಳಲ್ತಿ, ಯಾಕೆ ದೈನ್ಯ ನೀನು, ಯಾಕೆ ಇನ್ನೊಬ್ರಿಗೆ ಕೈ ಒಡ್ಡುತ್ತಿ? ನಮಗನಿಸ್ತದೆ ಈ ಮಾತು ಕೇಳಿದ್ರೆ ಹಿಂಗೆ ಯಾಕೆ ಹೇಳ್ತಾರಪ್ಪ ಇವರು ಅಂತ. ಆದರೆ ಉಪನಿಷತ್ತು ಹೇಳ್ತದೆ, ಅತಿ ಹತ್ತಿರದಲ್ಲಿ ದೇವರನ್ನು ಇಟ್ಟುಕೊಂಡವ ಇಷ್ಟು ದೈನ್ಯಕ್ಕೆ ಒಳಗಾಗಬಾರ್ದು ಅಂತದು. ಎಷ್ಟು ಕಳಕಳಿ ಇದೆ ನೋಡಿ ಉಪನಿಷತ್ತಿಗೆ. ಅರೆ, ಅತಿ ಹತ್ತಿರದಲ್ಲಿ ದೈವವನ್ನು ಇಟ್ಟುಕೊಂಡ ನಿನ್ನಂಥವನಿಗೆ ಇಷ್ಟು ಯಾಕೆ ದುಃಖನೋ? ಸ್ವಲ್ಪ ಯೋಚನೆ ಮಾಡು. ಯಾರನ್ನು ನಾನು ಅತಿ ಹತ್ತಿರದಲ್ಲಿ ಇಟ್ಟುಕೊಂಡಿದ್ದೇನೆ, ಅಥವಾ ಯಾರು ನನ್ನನ್ನು ಅತಿ ಹತ್ತಿರಕ್ಕೆ ಕರ್ಕೊಂಡಿದ್ದಾರೆ, ಅವರ ಅರಿವಿಲ್ಲದೇನೆ ಇಷ್ಟು ದುಃಖ. ಇದನ್ನು ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಈ ತತ್ವವನ್ನು ತಿಳಿಸೋದೇ ಬಹಳ ಮುಖ್ಯ. ಅದಕ್ಕೆ ಭಗವದ್ಗೀತೆ 2ನೇ ಅಧ್ಯಾಯ ಇಡೀ ಭಗವದ್ಗೀತೆಯ ಪೂರ್ವ ಪೀಠಿಕ. ಇದು ಪಾದಪೀಠ. ಇದು ಬುಡಗಟ್ಟಿ ಆದರೆ ಇನ್ನೆಲ್ಲ ಗಟ್ಟಿಯಾದಂತೆ. ಅತಿ ಹತ್ತಿರದಲ್ಲಿ ಇಟ್ಟುಕೊಂಡ ಪರಮಾತ್ಮ ತತ್ವವನ್ನು ಸ್ವಲ್ಪವೂ ನಾವು ಗಮನ ಹರಿಸಿದೆ, ನಾವು ನಮ್ಮ ಜೊತೆಗಿರೋ ದೇವರು, ಅವನಿಗೂ ನಮಗೂ ಇರುವ ಆ ಆಂತರಿಕ ಸಂಬಂಧವನ್ನು ನಾವು ಅರ್ಥೈಸಿಕೊಳ್ಳದೆ, ಇಂದೋ ನಾಳೆಯೋ ಬಿದ್ದೋಗುವ ಈ ದೇಹದ ಜೊತೆಗಿರುವ ಕ್ಷಣಿಕ ಸಂಬಂಧವನ್ನು ತುಂಬ ದೊಡ್ಡ ಸಂಬಂಧ ಅಂತ ಅರ್ಥೈಸಿಕೊಂಡದ್ದಕ್ಕೆ ದುಃಖ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾದರೆ ದೇಹ ಸಂಬಂಧಕ್ಕಿಂತಲೂ ದೇವ ಸಂಬಂಧ ಗಟ್ಟಿಯಾಗಬೇಕಂತ. ಅದು ಇದ್ದೇ ಇದೆ, ಇದ್ದರ ಅರಿವು ಮೂಡಿದರೆ ಸಾಕಂತ. ದೇಹ ಸಂಬಂಧ ದುಃಖಕ್ಕೀಡು ಮಾಡ್ತದೆ, ದೇವ ಸಂಬಂಧದ ಅರಿವಿದೆಯಲ್ಲ ಸುಖವನ್ನು ತಂದುಕೊಡ್ತದೆ. ಅದನ್ನು ಅರ್ಥ ಮಾಡಿಕೊಂಡಾದರೂ ಯುದ್ಧದಲ್ಲಿ ಬಾ ಅಂತಂತ ನೋಡಿ ಹೇಳ್ತಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಇಮೇ ದೇಹ ಅಂತವಂತಹ. ಈ ಮಾತಿನಲ್ಲಿ ಏನು ಮರ್ಮ ಇದೆ ಅಂತ ತಿಳಿತು ನಿಮಗೆ ಆವಾಗಲೇ ನಾ ಹೇಳುವಾಗ. ನಿನಗೂ ಈ ದೇಹಕ್ಕೂ ಇರುವ ಲಿಂಕ್ ಇದೆಯಲ್ಲ, ಈ ದೇಹ ನಶ್ವರಾದ್ದರಿಂದ ನಿನ್ನ ಈ ದೇಹದ ಸಂಬಂಧವೂ ಕೂಡ ನಶ್ವರ. ಅನಾಶಿನೋ ಅಪ್ರಮೇಯಸ್ಯ, ಎಂದೂ ನಾಶವಾಗದ ಅಪ್ರಮೇಯನೆನಿಸಿದ ಶ್ರೀಹರಿಯ ಜೊತೆಗೆ ನಿನಗಿರುವ ಸಂಬಂಧ ಇದೆಯಲ್ಲ, ಅದು ನಾಶವಾಗದ ಸಂಬಂಧ. ನಿನಗೆ ನಾಶ ಇಲ್ಲ, ಆತನಿಗೂ ನಾಶ ಇಲ್ಲ. ಅವನ ಜೊತೆಗಿರುವ ನಿನ್ನ ಸಂಬಂಧಕ್ಕೂ ನಾಶವಿಲ್ಲ. ಆದರೆ ಈ ದೇಹಕ್ಕೂ ನಿನಗೂ ಮಾತ್ರ ಎಂದೂ ಕೂಡ ಶಾಶ್ವತ ಸಂಬಂಧ ಅದು ಅಲ್ಲ. ನೀನು ಎಲ್ಲಿ ಕನ್ಫ್ಯೂಸ್ ಆಗಿದೆ, ಎಲ್ಲಿ ನೀನು ಈ ಬಗ್ಗೆ ಎಡವಿದಿ, ನೀನೇ ನೋಡ್ಕೋ ಯಾಕೆ ದುಃಖ ಆಗ್ತಾ ಇದೆ ಅಂತ ನಿನಗೆ ಅರ್ಥ ಆಗ್ತದೆ ಅಂತ. ಎಂಥ ಅಂತವಂತ ಇಮೇ ದೇಹ. ಗಮನಿಸ್ರಿ, ಕೃಷ್ಣ ಅರ್ಜುನನಿಗೆ ಹೇಳುವಾಗ ಇಮೇ ದೇಹ ಅಂತವಂತಹ. ಸಾರ್ವಕಾಲಿಕವಾದ ಸತ್ಯದ ಮಾತು ಹೌದೋ ಅಲ್ಲೋ? ಇಮೇ ದೇಹ. ಇಮೆ ಅಂತ ಪ್ರಯೋಗ ಯಾವಾಗ ಮಾಡ್ತಾರೆ? ದಿಸ್ ದ್ಯಾಟ್. ದಿಸ್ ಹತ್ತಿರ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದನ್ನು, ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದನ್ನು ಪರಮಾತ್ಮ ಹೇಳ್ತಾನೆ, ಈ ದೇಹ ಅಂತವಂತ. ಇದು ನಾಶ ಇದೆ. ಇದಕ್ಕೆ ದೇಹಕ್ಕೆ ನಾಶ ಇದೆ ಅಂತನ್ನೋದು ತಾತ್ಪರ್ಯ ಅಲ್ಲ. ನಾಶವಾದ ದೇಹಕ್ಕೂ ನಿನಗೂ ಇರುವ ಸಂಬಂಧವೂ ಕೂಡ ಅಂತವಂತಹ ನಾಶ ಆಗ್ತದೆ ಅಂತ ತೋರಿಸ್ಬೇಕಾಗಿದೆ ಅಂತ ಅಭಿಪ್ರಾಯ. ಈಗ ಸ್ಪಷ್ಟ ಆಯಿತು. ದೇಹ ನಾಶ, ದೇಹಕ್ಕೂ ನಿನಗೂ ಇರುವ ಸಂಬಂಧವೂ ನಶ್ವರ. ಆದರೆ ಜೀವ ಪರಮಾತ್ಮ ಇವರಿಬ್ಬರಲ್ಲಿರುವ ಸಂಬಂಧ ಮಾತ್ರ ನಿತ್ಯ. ಈ ತತ್ವವನ್ನು ನೀನು ಅರ್ಥ ಮಾಡ್ಕೋ ಅಂತಂತ. ಇದನ್ನು ನಮಗೆ ಕನ್ವಿನ್ಸ್ ಮಾಡಬೇಕು ಅಂಥೇಳಿ ಕೃಷ್ಣ ಪರಮಾತ್ಮ ಈ ಮಾತನ್ನಾಡಿ ಚಿಂತನೆ ಮಾಡಿಸ್ತಾನೆ. ಈ ಪದ್ಯವನ್ನು ಸಾಕಷ್ಟು ವಿಚಾರ ಮಾಡಿ ಅನುಸಂಧಾನ ಮಾಡಬೇಕಾದದ್ದು. ನಾಳೆ ದಿವಸ ಮತ್ತೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.